ಎಲ್ಲರಿಗೂ ನಮಸ್ಕಾರ. ಕಥಾ ಪ್ರಪಂಚಕ್ಕೆ ಸ್ವಾಗತ. ಈ ಸ್ವಾರ್ಥದ ಜಗತ್ತಿನಲ್ಲಿ ನಿಸ್ವಾರ್ಥ ಜೀವಿಗಳು ತುಂಬ ಕಡಿಮೆ. ಅವರ ಜೀವನದಲ್ಲಿ ಆಗದೇ ಇರುವ ಕನಸುಗಳನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ನನಸು ಮಾಡಿ ಆನಂದಿಸುವ ಒಂದು ನಿಸ್ವಾರ್ಥ ಜೀವಿ ಶಿಕ್ಷಕ. ಇವತ್ತು ಅಂಥ ಒಬ್ಬ ಶಿಕ್ಷಕನ ಕತೆ, ಅವರ ಜೀವನದ ಕತೆ ಯಾವ ಥರ ಇರುತ್ತೆ ಅನ್ನೋದು ಇವತ್ತು ಈ ಎಪಿಸೋಡ್ ಮೂಲಕ ನೋಡೋಣ. ಸರ್ ನಮಸ್ಕಾರ. ಸರ್, ನಮ್ಮ ಕಾನ್ಸೆಪ್ಟ್ ಕಥಾ ಪ್ರಪಂಚ ಅಂತದೆ. ಸೊ ನಿಮಗೇನು ಅನಿಸ್ತದೆ ಇದನ್ನು ನೋಡ್ರಿ? ಈ ಕಥಾ ಪ್ರಪಂಚದ ಮೂಲಕ ಒಬ್ಬೊಬ್ಬ ಸಾಧಕರನ್ನು ಹೆಕ್ಕಿ ತೆಗೆದು ಅವರ ಜೀವನದಲ್ಲಿ ಆಗಿರತಕ್ಕಂಥ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿ ತನ್ಮೂಲಕ ಪ್ರೇರಣೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರ ಇದು. ಇದಕ್ಕೆ ನಾನು ಸಂಪೂರ್ಣವಾದಂತಹ ಬೆಂಬಲವನ್ನು ತಮಗೆ ಕೊಡ್ತಾ ಇದ್ದೇನೆ. ಇದನ್ನು ಮುಂದುವರಿಸಿ. ಈಗ ಪ್ರಚಾರವೇ ಬೇಡ ಅಂತ ಕೆಲವೊಂದು ಸಾಧಕರಿದ್ದಾರೆ. ಕೆಲವೊಬ್ಬರು ಪ್ರಚಾರದ ಸಲುವಾಗಿ ಸಾಧನೆ ಮಾಡಿದನಂತೆ ಬಿಂಬಿಸ್ಕೊಳ್ತಾರೆ. ಸೊ ಈಗ ಶಿಕ್ಷಕನು ಆ ಪ್ರಚಾರ ಬೇಡ ಅನ್ನೋ ಒಂದು ಸಾಧನೆ ಒಳಗಡೆ ಬರ್ತಾರೆ. ನಿಮಗೇನು ಅನಿಸ್ತಾರೆ ಶಿಕ್ಷಕರ ಬಗ್ಗೆ? ಪ್ರಚಾರ ಕರ್ತವ್ಯದ ಮೂಲಕ ಆಗಬೇಕು. ಕೆಲಸ ಕರ್ತವ್ಯ ಆಗಬೇಕು, ಕರ್ತವ್ಯ ಸೇವೆ ಆಗಬೇಕು, ಸೇವೆ ಇದ್ದುದು ಕಾಯಕ ಆಗಬೇಕು. ಆಗ ತಾನೇ ಎಲ್ಲರೂ ಗುರುತಿಸ್ತಾರೆ. ಅದನ್ನು ಬಿಟ್ಟು ನಾವು ಪ್ರಚಾರ ಮಾಡ್ಕೋತ ಹೋದ್ರೆ ಆಗೋದಿಲ್ಲ. ಈಗ ನೀವು ವಿದ್ಯಾರ್ಥಿಗಳು ನಮ್ಮನ್ನು ಹುಡುಕೋತ ಬಂದಿರಿ ನೀವು ಅಂದ್ರೆ ನಮ್ಮ ಏನು ಆಗಿ ಹೋಗಿರತಕ್ಕಂಥ ಕೆಲಸ ಏನದಲ್ಲ ಅದು ಸಾರ್ಥಕ ಅನ್ನುವಷ್ಟರ ಮಟ್ಟಿಗೆ ನೀವು ನಮಗೆ ಗೌರವ ಕೊಡ್ತೀರಿ. ಅದನ್ನು ನೋಡಿ ನಮಗೆ ಭಾಳ ಆನಂದ ಆಗ್ತದೆ. ಈಗ ನಾವು ಸುಳೆಬಾಯಿ ನೀವು ಬಂದ್ಮೇಲೆ ನಮಗೆ ನೀವು ಪರಿಚಯ ಆದ್ರಿ. ಅದಕ್ಕಿಂತ ಮೊದಲು ನಿಮ್ದು ಬಾಲ್ಯ ಜೀವನ ಯಾವ ಥರ ಇತ್ತು, ನಿಮ್ದು ಊರು ಯಾವುದು ಅದು ನಮಗೆ ಯಾರಿಗೂ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಿಮ್ದು ಹುಟ್ಟೂರು ಯಾವುದಿತ್ತು ರೀ? ಹೆಂಗೆ? ಬೆಳಗಾವಿ ತಾಲೂಕಿನ ಮುತನಾಳ ಅನ್ನತಕ್ಕಂಥ ಒಂದು ಗ್ರಾಮ ನಮ್ಮ ಊರು. ಹಿರೇಬಾಗೇವಾಡಿ ಮತ್ತು MQ ಬಳಿ ನಡುವೆ ಹೆದ್ದಾರಿ NH4, ಆ ಹೆದ್ದಾರಿ ಹತ್ತಿರ ಇರತಕ್ಕಂಥ ನಮ್ಮ ಊರು. ಆದ್ರೆ ಹೆದ್ದಾರಿ ಇತ್ತು, ಭಾಳ ಗಾಡಿ ಕಡಿಮೆ, ಎಲ್ಲ ವೇಗದೂತ ಗಾಡಿಗಳ. ನಮಗೆ ಬಾಗೇವಾಡಿಗೆ ಬರ್ಬೇಕಾದ್ರೆ ನಾವು ನಡ್ಕೋತ ಬರ್ಬೇಕಾಗ್ತಿತ್ತು. ಅಲ್ಲಿ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ 7 ತರಗತಿಗಳಿದ್ದು ನಮ್ಮವು. ಇದ್ರ 3 ಜನ ಶಿಕ್ಷಕರಿದ್ರು. ನಮಗೆ 2 ಪಿರಿಯಡ್ಗಿಂತ ಹೆಚ್ಚು ಆಗತ್ತಿದ್ದಿಲ್ಲ ಮುತ್ನಾಳದಾಗ. ಅದಕ್ಕೆ ಅದೊಂದು ನನಗೆ ಬಹಳ ಕಟು ಅನುಭವ ಆಯ್ತು. ಪ್ರತಿ ಪಿರಿಯಡು 8 ಅವಧಿ ಅಂದ್ರೆ 8 ಅವಧಿ ಆಗಬೇಕು ಅಂತಕ್ಕಂಥ ಒಂದು ಪಾಠ ನನಗೆ ಪ್ರಾಥಮಿಕ ಶಾಲೆ ಒಳಗೆ ಆಯ್ತು. ಆಮೇಲೆ ಪ್ರೌಢಶಾಲೆ ಹಿರೇಬಾಗೇವಾಡಿಗೆ ಬಂದಾಗ ಅಲ್ಲಿ ಉತ್ತಮೋತ್ತಮ ಶಿಕ್ಷಕರು ಸಿಕ್ಕರು ನಮಗೆ. ಆ ಶಿಕ್ಷಕರಿಂದ ನಾವು ತಳಹದಿಯನ್ನು ಕಲ್ತೀವಿ. ಆವಾಗ ನಮ್ಮ ಜೀವನ ಇದ್ದದ್ದು ಅತಿ ಉತ್ತಮ ಆಯ್ತು ಅಂತೇಳಿ ನನಗೆ ಅನಿಸ್ತಾ. ಶೈಕ್ಷಣಿಕ ಜೀವನ. ಈಗ ನಿಮ್ಮ ಅಪ್ಪಾರ ಅವರ ಫ್ಯಾಮಿಲಿ ಹೆಂಗಿದೆ? ನಮ್ಮ ತಂದೆಯವರು ರಾವ್ಜಿ ಕುಲಕರ್ಣಿ ಅಂತೇಳಿ, ಅವರು ಒಕ್ಕಲ್ತನ ಮಾಡ್ತಿದ್ರು, ರೈತರು. ನಾವೊಬ್ಬ ರೈತನ ಮಗ ಅಂತ ಹೇಳಲಿಕ್ಕೆ ಬಹಳ ಆನಂದ ಅನ್ನಿಸ್ತದೆ. ನಮ್ಮ ತಾಯಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗಳು ಕಮಲಾಬಾಯಿ ಅಂತ ಹೇಳಿ. ಅವರಿಬ್ಬರ ಅಪೂರ್ವ ಸಂಸ್ಕಾರ ನಮಗೆ ಬಂತು. ಇವತ್ತು ನಾವು ಏನಾದರೂ ನಮ್ಮ ಶೈಕ್ಷಣಿಕ ಜೀವನದೊಳಗೆ ಏನಾದರೂ ಸಾಧನೆ ಮಾಡಿದ್ರೆ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಮತ್ತು ನಮ್ಮ ಗಾಡಿಕೊಪ್ಪನೋ ತಾಯಿ ತವರೂರು, ಅಲ್ಲಿ ನಮ್ಮ ಅಜ್ಜ ಉತ್ತಮ ಕನ್ನಡ ಶಿಕ್ಷಕ. ಹೀಗಾಗಿ ಕನ್ನಡದ ಕಡೆಗೆ ನನ್ನ ಒಲವು ಬಂತು. ಆ ಒಲವಿನ ಮೂಲಕ ಇಡೀ 40 ವರ್ಷ ನನಗೆ ಕನ್ನಡನ ಪಾಠ ಮಾಡಲಿಕ್ಕೆ ನನಗೆಲ್ಲ ಮುಖ್ಯಾಧ್ಯಾಪಕರು ನನಗೆ ಅವಕಾಶ ಮಾಡಿಕೊಟ್ರು. ಅದು ಬಹಳ ನನಗೆ ಅಂದ್ರೆ ಕನ್ನಡಮ್ಮನ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನನ್ನ ಜೀವನದೊಳಗೆ ನನಗೆ ಸಿಕ್ತು ಅಂತ ಹೇಳಿ ನಾನು ಅಭಿಮಾನದಿಂದ ಹೇಳ್ತೀನಿ. ಓಕೆ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಯಾವ್ದಾರೆ? 3 ಜನ ನನಗೆ ತಮ್ಮಂದಿರು, ಒಬ್ಬಳ ತಂಗಿ. ಶೂರ್ಪಾಲಿ ಒಳಗೆ ನಾವು ಒಬ್ಬ ಅರ್ಚಕರಿಗೆ ನಮ್ಮ ತಂಗಿಯನ್ನು ಮದುವೆ ಮಾಡಿಕೊಟ್ಟಿವಿ. 3 ಜನ ನಮ್ಗೆ ತಮ್ಮಂದಿರು. ಮೊದಲನೇದಾವ್ ರವಿ, ಅವ ಒಕ್ಕಲ್ತನ ಮಾಡ್ತಾನೆ. 2ನೇದಾವ್ ಅನಿಲ, ಅವನು ಒಕ್ಕಲ್ತನ ಮಾಡ್ತಾನೆ. 3ನೇದಾವ್ ಸುನೀಲ್ ಅಂತ ಹೇಳಿ ವಡಗಾವದೊಳಗೆ ಒಂದು ಕಂಪನಿ ಒಳಗೆ ಅವು ಕೆಲಸ ಮಾಡ್ತಾನೆ, ಉದ್ಯಮ ಭಾಗದೊಳಗೆ. ಸುಮಾರು ಎಲ್ಲ ಕೂಡು ಕುಟುಂಬ ನಮ್ಮದು. ಎಲ್ಲರೂ ಇವತ್ತಿನವರೆಗೂ ಕೂಡೇ ಇದ್ದೀವಿ. ಯಾವುದೇ ಉತ್ಸವ, ಜಾತ್ರೆ, ಹಬ್ಬ, ಹರಿದಿನಗಳಿದ್ದು ಅಂತಂದ್ರೆ ಎಲ್ಲರೂ ನಾವು ಮುತ್ನಾಳಕ್ಕೆ ಹೋಗ್ತೀವಿ. ಈಗ ನವರಾತ್ರಿ ನಡೆದದು. ಈ ನವರಾತ್ರಿ ಒಳಗೆ ನಾವು ಅಲ್ಲೆಲ್ಲ ಹೋಗಿ ಬಂದನ ನಾವು ಮುಂದಿನ ಕೆಲಸ ಮಾಡ್ತೀವಿ. ಊರ ಜೊತೆಗೆ ಒಡನಾಟದ ಅಲ್ಲಿಯ ಸಂಸ್ಕಾರ ನಾನು ತೊಗೊಂಡೆ. ಅಲ್ಲಿ ಒಂದು ಮಠ, ಆ ಮಠದೊಳಗೆ ವೀರಶೈವ ಮಠ ಇತ್ತು. ಆ ಮಠದೊಳಗೆ ಒಳ್ಳೊಳ್ಳೆ ಶಾಸ್ತ್ರಿಗಳನ್ನು ಕರೆಸ್ತಿದ್ರು. ಆ ಶಾಸ್ತ್ರಿಯವ್ರು ಹೇಳ್ತಕ್ಕಂಥ ಕೀರ್ತನವನ್ನು ನಾವು ಪ್ರಾಥಮಿಕ ಶಾಲೆಯೊಳಗೆ ಇದ್ದಾಗನ ಕೇಳ್ಕೊತ ಬಂದೀವಿ. ಅಲ್ಲಿ ನಡೀತಕ್ಕಂಥ ಉಪನ್ಯಾಸ, ಆಮೇಲೆ ಜಗದ್ಗುರುಗಳು ಬರ್ತಿದ್ರು, ಅವರು ಉಪನ್ಯಾಸ, ಅವರ ಭಾಷಣ. ಹೀಗಾಗಿ ಆಧ್ಯಾತ್ಮದ ಕಡೆಗೆ ಒಲವು ಬರಲಿಕ್ಕೆ ಅನುಕೂಲ ಆಯ್ತು. ಅದಾದ ನಂತರ ಬಾಗೇವಾಡಿಗೆ ಬಂದೀವಿ. ಬಾಗೇವಾಡಿಯಿಂದ ನಾವು ಹುಬ್ಬಳ್ಳಿ ಒಳಗಿದ್ದೀವಿ. ಹುಬ್ಬಳ್ಳಿ ಅಂತೂ ನನ್ನ ಜೀವನದ ಒಂದು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಅಂತ ಹೇಳಿ ನಾನು. ಸರ್, ಈಗ ಸ್ವಲ್ಪ ನಾವು ಸ್ಲೋ ಆಗಿ ಹೋಗ್ಕೊಂಡ್ರಿ. ಅಂದ್ರೆ ನಾವು ಡೈರೆಕ್ಟ್ ಹುಬ್ಳಿಗೆ ಹೋಗ್ತಿಂತಾನು ನಿಮ್ಮ ಸ್ಟಾರ್ಟಿಂಗ್ ಮುತ್ನಾಳ ಅಲ್ಲಿ ಒಂದು ಪ್ರೈಮರಿ ಸ್ಕೂಲಿಗೆ ಜಾಯ್ನ್ ಆದಾಗ
ನಿಮ್ದು ಅವಾಗ ಹೆಂಗಿರ್ತಾವೆ ಎಲ್ಲ ಹುಡುಗರ ಜೊತೆ ನಾನು ಸ್ಕೂಲ್ ಹೋಗಂಗಿಲ್ಲ ಅನ್ನೋ ಜಗಳಗಳು ಇರ್ತಾವ್ರಿ? ಇದ್ದು ನಾನು 3ನೇ ತನಕ ನಾನು ಸರಿಯಾಗಿ ಹೋಗ್ಲೇ ಇಲ್ಲ. ಓಕೆ. ಆಗ ನಮ್ಮ RG ಪಾಟೀಲ್ ಅಂತ ಗುರುಗಳಿದ್ರು, ಅವರು ನನ್ನನ್ನು ಪ್ರತಿದಿನ ಬಂದು ಕರ್ಕೊಂಡು ಶಾಲೆಗೆ ಹೋಗ್ತಿದ್ರು. ಓಕೆ. ಹೋಗಿ ಅವ್ರು ನಮಗೆ 3ನೇ ತನಕ ನಾನು ಇರ್ರೆಗ್ಯುಲರ್ ಅಂದ್ರೆ ಅನಿಯಮಿತವಾಗಿ ಹೋಗತಕ್ಕಂಥ ವಿದ್ಯಾರ್ಥಿ. 4ನೇ ತರಗತಿಯಿಂದ ನನ್ನ ಶಿಕ್ಷಣದ TCH ವರೆಗೆ ಒಂದೇ ಒಂದು ಕ್ಲಾಸನ್ನು ನಾ ತಪ್ಪಿಸ್ಕೊಂಡಿಲ್ಲ ಅಂತ ಹೇಳಿ ಭಾಳ ಅಭಿಮಾನದಿಂದ ಹೇಳ್ತೀನಿ. ನೀವು ಏನು ನೆನಪಾಗ್ತದೆ ಪ್ರೈಮರಿ ಅಂತ ಏನು ನೆನಪಾಗ್ತದೆ ನಿಮಗೆ? ಪ್ರೈಮರಿ ಅಂದ್ರೆ ನನಗೆ ನೆನಪಾಗೋದೇನು ಅಂತಂದ್ರೆ ಮುಗ್ಧವಾಗಿರತಕ್ಕಂಥ ಮಕ್ಕಳಿಗೆ ಸರಿಯಾಗಿ ಪಾಠ ಪ್ರವಚನ ಆದರೆ ಎಲ್ಲ ಕಡೆಗೆ ಮಿಂಚ್ತಾರೋ. ಅದಕ್ಕಾಗಿ ಆ ಏನು ಮಣ್ಣಿನ ಮುದ್ದೆಯಂತೆ ಇರತಕ್ಕಂಥ ಮಕ್ಕಳನ್ನು ತಿದ್ದಿ ತೀಡತಕ್ಕಂಥ ಚಟುವಟಿಕೆ ಆಧಾರಿತ ಶಿಕ್ಷಕರಲ್ಲಿ ಬೇಕು ಪ್ರಾಥಮಿಕ ಶಾಲೆ ಒಳಗೆ. ಅದನ್ನು ನಾನು ಕಂಡುಕೊಂಡಲ್ಲಿ ಏನಾಯ್ತು, ಶಿಕ್ಷಕರು ಕಡಿಮೆ ಇದ್ದು ನಮ್ಮ 34ದಾಗಿ ಭಾಳ ಕಡಿಮೆ. 3 ಜನ ಶಿಕ್ಷಕರು 7 ತರಗತಿಗಳನ್ನು ಅವರು ನಡೆಸಬೇಕಾಗ್ತಿತ್ತು. ಅವಾಗ 5ನೇ ತನಕ ನಮ್ಗೆ ಸರಿಯಾಗಿ ಶಿಕ್ಷಣ ಆಗಲಿಲ್ಲ. ಕಾರಣ ಅಂದರೆ ಶಿಕ್ಷಕರ ಕೊರತೆ ಇತ್ತು. ಆಮೇಲೆ 6ನೇ ಒಬ್ಬರು ಶಿಕ್ಷಕರು ಬಂದರು. ಆಮೇಲೆ ನಮಗೆ ಸರಿಯಾಯ್ತು. ಶಿಕ್ಷಣದ ಅರಿವು ಅವಾಗ ಸ್ವಲ್ಪ ಕಡಿಮೆ ಇತ್ತು ಅನ್ನಿಸ್ತದಲ್ಲ ಜನಕ್ಕೆಲ್ಲ. ಪಾಲಕರಲ್ಲಿ ಬಹಳ ಕಡಿಮೆ ಇತ್ತು. ಅವರು ಏನು ಮಾಡೋರು, ಒಂದು ಒಕ್ಕಲ್ತನಕ್ಕೆ ಕೆಲಸ ಮಾಡಲಿಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿಬಿಡ್ತಿದ್ರು. ಹೋಗಿ 1 ದಿನ 2 ದಿನ 3 ದಿನ ಹೀಗೆ ತಪ್ಪಿಸುವಂಥ ಪಾಲಕರೇ ಹೆಚ್ಚಿದ್ರು. ಶಿಕ್ಷಣದ ಅರಿವು ಕಡಿಮೆ ಇತ್ತು ಅನ್ನೋದು ಅಥವಾ ಅವರಿಗೆ ಹಸಿವಿನ ಆ ಥರ ಮಾಡ್ತೈತೆ ಅನ್ಸೋದು? ಮಕ್ಕಳಿಗೆ ಹಸಿವನೂ ಕಡಿಮೆ ಇತ್ತು, ಪಾಲಕರಿಗೆ ಅರಿವನೂ ಕಡಿಮೆ ಇತ್ತು ಆಗಿನ ಸಮಯದಲ್ಲಿ. ಸ್ವತಃ ನಾನು ವಿದ್ಯಾರ್ಥಿ ಇದ್ದಾಗ ನಮ್ಮ ಗೆಳೆಯರನ್ನ ಕರೀಲಿಕ್ಕೆ ಹೋದಾಗ ಅವ್ರು ತಪ್ಪಿಸಿ ಹೋಗಿಬಿಡ್ತಿದ್ರು, ನನ್ನ ತಪ್ಪಿಸ್ತಿದ್ರು. ಕೊನೆಗೆ ನಾನು ಒಬ್ಬನೇ ಶಾಲೆಗೆ ಹೋಗ್ಬೇಕಾಗ್ತಿತ್ತು. ಈ ಉದಾಹರಣೆ 25ರಿಂದ 30 ಮಕ್ಕಳಿದ್ರೆ 20ರಿಂದ 22 ಮಕ್ಕಳು ಅಷ್ಟೇ ಶಾಲೆಗೆ ಬರ್ತಕ್ಕಂಥ ವಾತಾವರಣ ಇತ್ತು. ಸಣ್ಣ ಊರಿತ್ತು, ಸಣ್ಣ ಶಾಲೆ ಇತ್ತು. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬಾಗೇವಾಡಿಗೆ ಹೋದಾಗ ಅಲ್ಲಿ ಹೈಸ್ಕೂಲ್ಗೆ ಹೋಗ್ತಾರಲ್ಲ? ಹೈಸ್ಕೂಲ್ಗೆ ಅಲ್ಲಿ ಹೆಂಗಿರ್ತದೆ ನಿಮ್ದು? ಅಲ್ಲಿ ಅನುಭವ ನಮಗೆ ರೋಚಕವಾಗಿರ್ತಕ್ಕಂಥ ಅನುಭವ. ನಮಗೆ ಉತ್ತಮವಾದಂಥ ಶಿಕ್ಷಕರ ಪಡೆ ನಮಗೆ ಹಿರೇಬಾಗೇವಾಡಿ ಹೈಸ್ಕೂಲ್ದೊಳಗೆ KHSH ಹಿರೇಬಾಗೇವಾಡಿ, ಅದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರೌಢಶಾಲೆ. ನಮ್ಮ ಜೀವನಕ್ಕೆ ಎಲ್ಲ ವಿಷಯಗಳ ತಳಹದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಪ್ರೌಢಶಾಲೆ ಹಿರೇಬಾಗೇವಾಡಿ. ಈಗೂ ಅದರಿ, ಈಗೂ ಅನುದಾನಿತ ಪ್ರೌಢಶಾಲೆ ಅದರಿ. ಇವತ್ತಿಗೂ ನಾವು ಅಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿವಿ, ಒಡನಾಟ ಅದರಿ. ಹೀಗಾಗಿ ಆ ಒಡನಾಟ ಇವತ್ತಿಗೂ ನಾವು ಮುಂದುವರಿಸಿಕೊಂಡು ಬರ್ತೀವಿ. ಓಕೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರಿಂದ ನೀವು ಕಲಿಬೇಕಂತ ಅಥವಾ ನಿಮಗೆ ಒಳಗಡೆನೂ ಇತ್ತು? ಇಲ್ಲ, ಒಳಗಡೆನೂ ತುಡಿತಾ ಇತ್ತು. ಆಮೇಲೆ ನಮಗೆ ಎಲ್ಲ ನಮ್ಮ ತಂದೆ ತಾಯಿ ಅಜ್ಜ ಎಲ್ಲರೂ ಕಲಿಸ್ಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ಏನಾದರೂ ಮಾಡಬೇಕು, ನನ್ನ ಮಗ ಸಾಧನೆ ಮಾಡಬೇಕು, ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥ ವಿಚಾರ ನಮ್ಮ ಮುಖ್ಯವಾಗಿ ನನ್ನ ತಾಯಿ. ಆ ತಾಯಿಯನ್ನು ನಾನು ನನ್ನ ಪ್ರತಿದಿನ ಒಂದು ಸಲ ಆದರೂ ನೆನೆಸಲೇಬೇಕು ನಾನು. ಈಗ ನಮ್ಮಲ್ಲಿ ಏನಾದರೂ ಒಳ್ಳೆಯ ಗುಣಗಳಿದ್ರೆ ಅವೆಲ್ಲ ತಾಯಿಯವರು ನಾ ಹೇಳುವಂಥದ್ದು ಒಂದು. ಆಮೇಲೆ ಏನಾದರೂ ಕೆಟ್ಟ ಗುಣ ಕಂಡು ಅಂದ್ರೆ ನನ್ನ ಗುಣ, ಕೆಟ್ಟ ಗುಣ. ಆದ್ರೆ ಒಳ್ಳೆಯ ಗುಣಗಳೆಲ್ಲವೂ ನನ್ನ ತಾಯಿಗೆ ನಾನು ಸಮರ್ಪಣೆ ಮಾಡಿದೆ. ಈಗ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಎಜುಕೇಶನ್ ಎಲ್ಲ ಕಲಿಸ್ತಾರೆ. ಈಗ ಸ್ವಲ್ಪ ಟ್ರೆಂಡ್ ಎಲ್ಲ ಚೇಂಜ್ ಆಗ್ಯದ. ಅವಾಗ ಯಾವ ಥರ ಇತ್ತು ರೀ? ಆಗನೂ ತಂದೆ ತಾಯಿಗಳನ್ನು ಪ್ರೀತಿಸಬೇಕು ಅನ್ನತಕ್ಕಂಥ ವಾತಾವರಣ ಭಾಳ ಇತ್ತು. ಓಕೆ. ಯಾಕಂದ್ರೆ ಕಣ್ಣು ಎದುರಿಗೆ ಮಕ್ಕಳು ಇರಬೇಕು ಅಂಥೇಳಿ ಅವ್ರು ಬಯಸ್ತಿದ್ರು ತಂದೆ ತಾಯಿಗಳು. ಈಗ ಏನಾಗ್ಯದ ಅಂದ್ರೆ ವ್ಯಾಸಂಗದ ಹುಚ್ಚು ಎಷ್ಟದ ಅಂದ್ರೆ ನನ್ನ ಮಗ ವಿದೇಶಕ್ಕೆ ಹೋಗ್ಬೇಕು, ಓಕೆ, ತಂತ್ರಜ್ಞಾನದಲ್ಲಿ ಪರಿಣತ ಆಗಬೇಕು, ಒಳ್ಳೆಯ ವೈದ್ಯ ಆಗಬೇಕು, ಒಳ್ಳೆಯ ರಾಜಕಾರಣಿ ಆಗಬೇಕು, ನಾವು ಗಳಿಸ್ಬೇಕು ಅನ್ನೋದು ಬಿಟ್ಟರೆ ಪಾಲಕರಲ್ಲಿ ಒಬ್ಬ ಸುಸಂಸ್ಕೃತ ಆಗಬೇಕು ಅನ್ನತಕ್ಕಂಥ ಮನಸ್ಸು ಇವತ್ತು ಬಹಳ ಕಡಿಮೆ ಇದೆ. ಅದಕ್ಕೆ ನಾವು ಸುಶಿಕ್ಷಿತ ಆಗೋದಕ್ಕಿಂತ ಸುಸಂಸ್ಕೃತ ಆಗಬೇಕು ಅನ್ನತಕ್ಕಂಥ ವಿಚಾರ ಬರಬೇಕು ಅಂತೇಳಿ ನನ್ನ ಪ್ರತಿಪಾದನೆ. ಅವಾಗೆಲ್ಲ ಸರ್ಕಾರಿ ನೌಕರಿ ಎಲ್ಲ 7ನೇ 10ನೇ ಆದವ್ರಿಗೆಲ್ಲ ಸಿಗ್ತದೆ ಅಂತ. ನೀವು 7ನೇ ಮುಗಿದ ಮೇಲೆ ನಿಮಗೇನು ಅನಿಸ್ತಿಲ್ಲ ಏನ್ರಿ ನಾನು ಒಂದು ಯಾವುದೋ ಒಂದು ಸಣ್ಣ ನೌಕರಿ ಮಾಡ್ಕೊಂಡು ಆರಾಮಿರೋನು? ಅವಶ್ಯ ಮಾಡಬೇಕು ಅಂತ ಅನಿಸ್ತಿತ್ತು. ಕಾರಣ ಅಂತಂದ್ರೆ ನನ್ನ ತಂದೆ ತಾಯಿಗಳು ಪಟ್ಟಿರತಕ್ಕಂಥ ಶ್ರಮ, ಅವರ ಆರ್ಥಿಕ ಕೊರತೆ, ಅದಕ್ಕಾಗಿ ನಾ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅತಿ ಸುಲಭವಾಗಿ ನಾನು ನೌಕರಿ ಹತ್ತಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ನಮ್ಮ ಅಜ್ಜನನ್ನು ಕೇಳಿದಾಗ ನೀವು TCH ಮಾಡಂತ ಹೇಳಿದರು. ಅದಕ್ಕಾಗಿ TCH ಮಾಡಿದ ಉದ್ದೇಶ ಒಂದು ಮಕ್ಕಳನ್ನು ತರಬೇತುಗೊಳಿಸುವುದು, ಎರಡನೇದಾಗಿ ನಾನು ನನ್ನ ಮನೆಗೆ ಆಸರೆ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಾನು TCH. ಈಗಿನ ಹುಡುಗರಿಗೆ ನಮಗೆಲ್ಲ ಯಾವ ಥರದ ಯೂಟ್ಯೂಬ್ ಅದ ರೀ, ಈಗೆಲ್ಲ ಗೈಡ್ಗಳು ಬಂದಾವ, ಎಲ್ಲ ನಾವು ಪ್ರಿಪ್ರೇಷನ್ ಈಸಿಲಿ ಮಾಡ್ಕೋಬೋದು. ಬಟ್ ಎಕ್ಸಾಮ್ ಪ್ರಿಪ್ರೇಷನ್ ಅಂದರೆ ಬರೀ ಓದೋದಷ್ಟೇ ಇರೋದಿಲ್ಲ, ಮೆಂಟಲಿ ನಾವು ಪ್ರಿಪೇರ್ ಆಗಬೇಕಾಗ್ತದೆ.
ಸೊ ಅವಾಗ ನಿಮಗೆ ಯಾವ ಥರ ಗೈಡೆನ್ಸ್ ಕೊಡ್ತೀರೋ ಅಥವಾ ನೀವು ಯಾವ ಥರ ತಗೋತಿದ್ದೀರಿ? ಒಂದನೇದಾಗಿ ಪ್ರೌಢಶಾಲೆಯ ನಮ್ಮ ಶಿಕ್ಷಕರು ಹೆಂಗಿದ್ದಾರಂದ್ರೆ ಒಂದೇ ಒಂದು ಅವಧಿಯನ್ನು ತಪ್ಪಿಸದೆ ಪಾಠ ಪ್ರವಚನ ಮಾಡತಕ್ಕಂಥ ಶಿಕ್ಷಕರ ಪಡೆ ಇತ್ತು. ಅಲ್ಲಿ ಸಿಗತಕ್ಕಂಥ ಅನುಭವ ನಾವು ಮನೆಯಲ್ಲಿ ಬಂದು ಅದನ್ನು ಪಕ್ಕಾ ಮಾಡ್ತಿದ್ವಿ. ಮಾಡಿ ಮರುದಿವ್ಸ ಮತ್ತೆ ಗುರುಗಳಿಗೆ ತೋರಿಸ್ತಿದ್ದೀವಿ. ಇಲ್ಲ ಇದೇ ರೀತಿ ಮುಂದುವರಿಸು, ನೀವು ಇದಾಗ್ತದೆ. ಅಥವಾ ನಿಮ್ಗೆ ಏನಾದರೂ ಸಂಶಯಗಳಿದ್ರೆ, ಶಂಕೆಗಳಿದ್ರೆ ನಮ್ಮ ಹತ್ತಿರ ಬರ್ರಿ, ನಾವು ಹೇಳ್ತೀವಿ ಅಂತಕ್ಕಂಥ ಗುರುಗಳಿದ್ರು. ಬಹಳ ಪ್ರೀತಿಯಿಂದ ಮೈದಡವಿ ನಮಗೆ ಪಾಠ ಪ್ರವಚನ ಮಾಡ್ತಕ್ಕಂಥ ಗುರುಗಳು ಅವ್ರನ್ನ ನೆನೆಸ್ತೇನೆ ನಾನು ಇವತ್ತಿಗೂ. ಕಳಸದ ಗುರುಗಳಿರ್ಬೋದು, ಚರತಿ ಮಠ ಗುರುಗಳಿರ್ಬೋದು, ಹಿರೇಮಠ ಸರ್ ಇರ್ಬೋದು, ವಾಲಿಟಿ ಸರ್ ಇರ್ಬೋದು, ಇವರೆಲ್ಲ ಬಹಳ ಅತ್ಯಂತ ಪ್ರೀತಿಯಿಂದ ನಮಗೆ ಕಲಿಸಿದರು. ಅದಕ್ಕಾಗಿ ಇವತ್ತು ನಾವೆಲ್ಲ ಸಾಧನೆ ಮಾಡಿದ್ದೀವಿ. ಅದಕ್ಕೆ ಕಾರಣ ಅವರು. ಈ ತಂದೆ ತಾಯಿ ಕನಸು ಮಾತ್ರ ಕಾಣ್ಬೋದು ಅವ್ರ ಮಕ್ಕಳ ಬಗ್ಗೆ, ಆದ್ರೆ ಗುರು ಆ ಕನಸನ್ನು ನನಸು ಮಾಡಬಹುದು. ಈಗ ಒಂದು ಹುಡುಗ ಕನಸು ಕಾಣ್ಬೇಕಂದ್ರ ಆಗ ಗುರು ಸಿಗಬೇಕು ಅವ್ರಿಗೊಬ್ಬರ. ನಿಮಗೆ ಎಷ್ಟು ಮುಖ್ಯ ಅನಿಸ್ತದೆ ಒಬ್ಬ ಗುರು ಸಿಗಬೇಕು ಅನ್ನೋದು ಲೈಫ್ ಒಳಗೆ? ಒಳ್ಳೆ ಗುರು ನಮ್ಮ ಜೀವನದಾಗ ಸಿಗಬೇಕಾಗಿತ್ತು ಅಂದ್ರೆ ಪೂರ್ವ ಜನ್ಮದ ಸುಕೃತದ ಫಲ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಜೀವನದೊಳಗೆ ಎಲ್ಲರೂ ಒಳ್ಳೆಯ ಗುರುಗಳ ಸಿಕ್ಕರು ನಾವು. ಹೀಗಾಗಿ ನಾವು ಚಾರಿತ್ರ್ಯವಂತರಾಗಲಿಕ್ಕೆ ಮುಖ್ಯವಾದ ಕಾರಣ ಗುರುಗಳ ಒಂದು ಮಾರ್ಗದರ್ಶನ. ಹೀಗಾಗಿ ಆ ಗುರುಗಳ ಮಾರ್ಗದರ್ಶನದಿಂದ ನಾವು ಒಳ್ಳೆಯವರಾದೀವಿ, ಸಜ್ಜನರಾದೀವಿ ಅಂಥೇಳಿ ಇವತ್ತಿಗೂ ನಾನು ಅದನ್ನು ಸ್ಮರಣೆ ಮಾಡ್ತಾ ಇರ್ತೇನೆ. ಈಗ ಹೈಸ್ಕೂಲ್ ಎಕ್ಸಾಮ್ ಯಾವ ಥರ ಇರ್ತಿತ್ತು? 10th ಎಕ್ಸಾಮ್ ಎಲ್ಲ ನಮ್ಮದು ಕೇಂದ್ರ ಸಂಪಗಾವಾಗಿತ್ತು. ಓಕೆ. ಸಂಪಗಾವಾಗಿದ್ದಾಗ ಹೊಳ್ಳೆ ನೋಡ್ಬಿಡ್ತಿದ್ದಿಲ್ಲ ಅಲ್ಲಿ. ಆ ಕಡೆ ಈ ಕಡೆ ನೋಡುವಂಗಿಲ್ಲ. ನಾವು ನೇರವಾಗಿ ನಮ್ಮ ಲೆಕ್ಕಣಿಕೆ ಮತ್ತು ಉತ್ತರ ಪತ್ರಿಕೆ ಇಷ್ಟು ಬಿಟ್ಟರೆ ನಾವು ಆ ಕಡೆ ಈ ಕಡೆ ನೋಡಲಿಕ್ಕೆ ನಮಗೆ ಕೊಡ್ತಿದ್ದಿಲ್ಲ. ಅಂಥದ್ರಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದೀವಿ ಅಂತಂದ್ರೆ 65% ತೊಗೊಂಡ್ರೆ ಭಾಳ ದೊಡ್ಡ ಶಾಣೆ ಅಂತೇಳಿ ಅಂತಿದ್ರು. ಈಗ 95ಕ್ಕೂ ಈಗ 96 ಬರಬೇಕಾಗಿತ್ತು ಅಂತ ಹೇಳ್ತಕ್ಕಂಥ ಪಾಲಕರಿದ್ದಾರೆ. ಸಾರಿಗೆ ವ್ಯವಸ್ಥೆ ಎಲ್ಲ ಯಾವ ಥರ ಇತ್ತು ಅವಾಗ? ಈಗ ಸಾರಿಗೆ ವ್ಯವಸ್ಥೆ ಸರಿ ಇರಲಿಲ್ಲ. ನಾವು ನಡೀತಾನ ಬರಬೇಕಾಗಿತ್ತು. ಸಂಪಗಾಮಿಗೂ ನಡ್ಕೊಂಡು ಹೋಗ್ತಿದ್ವಿ. ಸಂಪಗಾಮಿಯಾಗ ನಾವು ಒಂದು ಗಾಡಿ ಮಾಡ್ಕೊಂಡಿವಿ. ಎಲ್ಲ ವಿದ್ಯಾರ್ಥಿಗಳೆಲ್ಲ ಕೂಡಿ ಒಂದು ಗಾಡಿ ಮಾಡ್ತಿದ್ದೀವಿ. ಅಲ್ಲಿಂದ ಹೋಗಿ ಮತ್ತೆ ಪುನಃ ನಾವು ಬರ್ತಿದ್ದೀವಿ. ಆಮೇಲೆ ಅಲ್ಲಿ ಇನ್ನೊಂದು ಏನಾತ್ರಿ, ನಮಗೆ ನಮ್ಮ ಸಂಬಂಧಿಕರದ ಮನೆ ಇತ್ತು. ಅವ್ರ ಮನೆಯೊಳಗೆ ನಾವು ಒಂದು ವಾರ ಉಳಿದ ಬಿಟ್ಟಿವಿ. 6 ದಿನ ಉಳಿದು ಎಲ್ಲ ಉತ್ತರ ಪತ್ರಿಕೆಗಳನ್ನು ಮುಗಿಸೇ ಬಂದ್ಬಿಟ್ಟಿವಿ. ಒಮ್ಮೆ ಅಲ್ಲಿ ಇರೋದು ಎಲ್ಲಿ ಅಂದ್ರೆ ಅಲ್ಲಿ ರಾಯರ ಮಠ ಐತ್ರಿ. ಆ ರಾಯರ ಮಠದಲ್ಲಿ ವಾಸ್ತವ್ಯ, ಅವ್ರ ಮನೆಯೊಳಗೆ ಊಟ ಮಾಡೋದು. ಅವ್ರ ಮನ್ಯಾಗ ಅವ್ರ ಕುಲಕರ್ಣಿಯರು ಅಂತೇಳಿ ಇಲ್ಲೇ ಅವರು ಬಂದಾರ್ರಿ, ಸಿಂಧೋಳಿಗೆ ಬಂದಾರ. ಅವ್ರ ಮನೆಯೊಳಗೆ ಊಟ ಮಾಡ್ತಿದ್ದೀವಿ. ಆಮೇಲೆ ಇಲ್ಲಿ ಮಠದೊಳಗೆ ಮಲ್ಕೋತಿದ್ವಿ, ಅಲ್ಲೇ ಅಭ್ಯಾಸ ಮಾಡಿ. ಅವಾಗ TCS ಮಾಡ್ಬೇಕಂದ್ರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಬೇಕಿತ್ತು ಅಥವಾ ಏನು ಆಲ್ಟರ್ನೇಟಿವ್ ಆಗಿದ್ದಿದ್ರಿ? SSLC ಆದ ತಕ್ಷಣ ಇದಕ್ಕೆ TCH ಕೊಟ್ಬಿಡ್ತಿದ್ರು. ಓಕೆ. ಹಂಗೆ ನಾವೇನು ಮಾಡಿದ್ದೀವಿ, ಹುಬ್ಳಿಗೆ ಹೋದಿವಿ. SSK ಜೂನಿಯರ್ ಕಾಲೇಜ್ ದಾಜಿಬಾನ್ಪೇಟ್ ಹುಬ್ಳಿ. ಅಲ್ಲಿ ನಾವು ಪ್ರವೇಶ ಪಡೆದ್ವಿ. ಅಲ್ಲಿ ಏನಿತ್ತು ಅಂತಂದ್ರೆ ಇಂಟರ್ನ್ಶಿಪ್ ಕೋರ್ಸ್ ಇತ್ತು. 2 ವರ್ಷ ನಾವು ಶಿಕ್ಷಣ ತಗೊಂಡು 2 ಪೇಪರ್ ಬರಿಬೇಕು. ಶಿಕ್ಷಣ 1, ಶಿಕ್ಷಣ 2. ಅದನ್ನು 2 ವರ್ಷ ತಗೊಂಡು 6 ತಿಂಗಳು, ಅದು 6 ತಿಂಗಳ ಅವಧಿ ಒಳಗೆ ಇಂಟರ್ನ್ಶಿಪ್ ಅಂತಿತ್ತು. ಆ ಇಂಟರ್ನ್ಶಿಪ್ ಮುಗಿಸ್ತೀವಿ. ಆಗ ಇನ್ನೊಂದೇನಿತ್ತು, ಕನ್ನಡ ಏಕೀಕರಣದ ಚಳುವಳಿ ಇತ್ತು. ಹೀಗಾಗಿ ಗಣಿತ ಪೇಪರನ್ನು ನಾನು ಕನ್ನಡ ಅಂಕಿಗಳನ್ನು ಬಳಸಿ ಪೇಪರ್ ಬರೆದೇನೆ. ಇದೊಂದು ವಿಶೇಷ. 1981ರಲ್ಲಿ. ಓಕೆ. ನೀವು ಒಬ್ಬರೇ ಬರ್ದ ನಿಮ್ಮ ಥರ ಫ್ರೆಂಡ್ಸ್? ನಮ್ಮ ಜೊತೆಗಿದ್ದವ್ರು ಯಾರೂ ಬರ್ದಿಲ್ರಿ, ನಾನು ಒಬ್ಬನೇ ಬರ್ದಿದ್ದ. ಸೊ ಅವಾಗಿನ ಸುದ್ದಿ ಅದು ಏನಾರು ಆಗಿತ್ತೇನ್ರಿ? ಅದ ಸುದ್ದಿ ಅಂತಂದ್ರೆ ಗಣಿತಕ್ಕೆ ನಾ ಏನು ಇದನ್ನ ಗ್ರಹಿಸಿದ ಅದಕ್ಕಿಂತ ಹೆಚ್ಚು ಅಂಕಗಳು ಬಿದ್ದಿದ್ವು ರೀ. ಓಕೆ. ಕನ್ನಡ ಮ್ಯಾಗಿರೋ ಅಭಿಮಾನ ನಿಮ್ದು ಅವಾಗಿಂದನೂ ಇತ್ತು? ಕನ್ನಡ ಆಗಿಂದನೂ ಅಭಿಮಾನ. ಮುಖ್ಯವಾಗಿ ನಮ್ಮ ಅಜ್ಜ ಕಲ್ಲು ಅಚ್ಯುತರಾವ್ ಪಾಟೀಲ್ ಅಂತ ಹೇಳಿ ನಮ್ಮ ತಾಯಿಯ ತಂದೆ ಕನ್ನಡ ಪಂಡಿತರು. ಅವ್ರು ನನ್ನ ಸಮೀಪ ಕೂಡಿಸಿಕೊಂಡು ಕನ್ನಡದ ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡದ ಅನೇಕ ಪದ್ಯಗಳನ್ನು ಉದಾಹರಿಸಿ ನನಗೆ ಹೇಳ್ಕೊಡ್ತಿದ್ರು. ಅವ್ರು ಬರೆದು ಕೊಡ್ತಿದ್ರು. ಅದನ್ನು ನಾನು ಬಾಯ್ಪಾಠ ಮಾಡ್ತಿದ್ದೆ. ಉದಾಹರಣೆ ಕಶ ಅರ್ಥ ಅಂತ ಬರಿತಿದ್ರು, ಕಠಿಣ ಶಬ್ದಗಳ ಅರ್ಥ. ಈಗ ಶಿಕ್ಷಣ ಪದ್ಧತಿ ಒಳಗೆ ಕಠಿಣ ಶಬ್ದ ಅನ್ನುವಂಗಿಲ್ರಿ, ಹೊಸ ಪದಗಳು ಅಂತ ಅನ್ನೋದು. ಆದ್ರೆ ಆಗಿನ ಕಾಲದಲ್ಲಿ ಅವರು ಕಶ ಅರ್ಥ ಅಂತೇಳಿ ಬರೋದು, ಅದಕ್ಕೆ ಅರ್ಥ ಹೇಳ್ತಿದ್ರು. ಒಂದು ಮಾದರಿ ಹೇಳಂದ್ರೆ ಹೇಳ್ತೇನ್ರಿ ನಾನು. ಜಡಮತಿ ಐಸೆ ನಾಂ ಪರಮ ನಿಮ್ಮಯ ಗುಣಗಳನ್ನೆಲ್ಲ ಮಮ್ಮನಂ ಪಿಡಿಯ ಸಮರ್ಥನಲ್ಲನದ ರಿಂಕಿರಿ ದಿಂಪಿಡಿದಿರ್ಪೆನೆಂತನಲ್ ಕೊಡದೊಳಗೆಷ್ಟು ನಿಲ್ಲುವುದು ಸಮುದ್ರ ಜಲಂ ವರ ಕಾಂಚನಾದ್ರಿಕಂ ನಡಿಯೊಳಗೆಷ್ಟು ತೋರ್ಪುದ ಅವಧಾರಿಸು ನೀನ ಪರಾಜಿತೇಶ್ವರ. ಇದರಲ್ಲಿ ಬಂದಿರತಕ್ಕಂಥ ಶಬ್ದಗಳನ್ನು ಬರಿತಿದ್ರು. ಬರೆದು ಅದರ ಧಾಟಿ ಹಚ್ಚಿ ಅದರ ಅರ್ಥ ಹೇಳ್ತಿದ್ರು. ನನಗೆ ಹೇಳ್ತಿದ್ರು 2 ಗಂಟೆ ನಿನಗೆ ಅವಕಾಶ, ಇದು ನನಗೆ ಧಾಟಿ ಹಿಡಿದು ಹೇಳ್ಬೇಕು.
ದಾಟಿ ಹಿಡಿದನ ಹೇಳ್ತಿದ್ರಿ 2 ತಾಸು ಆದ್ಮೇಲೆ ಇದ್ರ ಅರ್ಥ ಹೇಳಪ್ಪ ಅಂದ್ರೆ ಅರ್ಥನೂ ಹೇಳ್ತಿದ್ರಿ. ಉದಾಹರಣೆ ಅದ್ರ ಧಾಟಿ ಹೆಂಗ ಹಚ್ತಿದ್ರು ಅಂದ್ರೆ ಜಡಮತಿ ಐಸೆ ನಾಂ ಪರಮ ನಿಮ್ಮಯ ಗುಣಗಳನೆಲ್ಲ ಮಮ್ಮನಂ ಪಿಡಿಯ ಸಮರ್ಥನಲ್ಲ ನದರಿಂ ಕಿರಿದಿಂ ಪಿಡಿದಿರ್ಪೆನೆಂತನಲ್ ಕೊಡದೊಳಗೆಷ್ಟು ನಿಲ್ಲುವುದು ಸಮುದ್ರ ಜಲಂ ವರ ಕಾಂಚನಾತ್ರಿಕಂ ನಡಿಯೊಳಗೆಷ್ಟು ತೋರ್ಪುದ ಅವಧಾರಿಸು ನೀನ ಪರಾಜಿತೇಶ್ವರ ಅಂತ ಹೇಳಿ ಹೇಳ್ತಿದ್ರು. ಅದರ ಅರ್ಥ ಏನಪ್ಪ ಇದರ ಅರ್ಥ? ಗುರುವಿನ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಹಾಡಿದು. ಈ ಒಬ್ಬ ಗುರುವಿನ ಹತ್ತಿರ ಶಿಷ್ಯ ಬಂದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಶ್ರೇಷ್ಠ ಗುಣಗಳನ್ನು ಹಿಡಿಯಲು ನಾನು ಮಂದಮತಿಯಾಗಿದ್ದೇನೆ, ದಯವಿಟ್ಟು ನೀವು ಅಂತಂದ್ರೆ ಒಂದು ಕಾಂಚನ ಪರ್ವತ, ನಾನು ಅದರ ಪ್ರತಿಬಿಂಬ ಮಾತ್ರ, ನೀವು ಸಾಗರ, ನಾನು ಅದರೊಳಗಿನ ಒಂದು ಕೊಡ ನೀರು ಮಾತ್ರ ಅನ್ನುವಂಥ ವಿಚಾರ, ವಿನೀತ ಭಾವ, ಗುರುಗಳ ಎದುರಿಗೆ ಶಿಷ್ಯರದು ವಿನೀತ ಭಾವ ಇರಬೇಕು ಅನ್ನತಕ್ಕಂಥ ಅರ್ಥವನ್ನು ಇಟ್ಕೊಂಡು ನಮಗೆಲ್ಲ ಹೇಳ್ಕೊಡ್ತಿದ್ರು. ನಮ್ಮ ನಿಮ್ದು ಟಿ ಸಿ ಎಸ್ ಮುಗಿದ್ಮ್ಯಾಗ ನೀವು ವೃತ್ತಿ ಜೀವನಕ್ಕೆ ಹೋಗ್ತಾರಿ, ಅವಾಗ ಜಾಬ್ ಎಲ್ಲ ಹಿಡಿಯೋದು ಯಾವ ಥರ ಇತ್ತು ಅವಾಗ? ನಮ್ದಂತೂ ಏನೂ ಪ್ರಯತ್ನ ಮಾಡಿಲ್ಲ. ಆಗೇನಿತ್ತು, ವಿ ಕೆ ಗೋಕಾಕ್ರವರ ನೇತೃತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರು ಇಡೀ ಕರ್ನಾಟಕ ತುಂಬ ಗೋಕಾಕ್ ಚಳವಳಿ ಮಾಡ್ತಾ ಇದ್ರು. ಅವಾಗ ಏನ ಒಂದು ಆದೇಶ ಬಂತು ಅಂದ್ರೆ 82ರಲ್ಲಿ ಕನ್ನಡೇತರ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಅಂತ ಒಂದು ಆದೇಶ ಬಂತು. ಆ ಆದೇಶದ ಅಡಿಯಲ್ಲಿ ನಾವು ಹೋದ ತಕ್ಷಣ ನಾವು ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಹೆಸರು ಹಚ್ಚಿದೀವಿ. 8 ದಿನದಾಗ ನಮಗೆ ಬಂತು, ನೀವು 14 ನಂಬರ್ ಮರಾಠಿ ಶಾಲೆ ಒಳಗೆ ಕನ್ನಡ ಶಿಕ್ಷಕ ಅಂತೇಳಿ ಹೋಗಬೇಕು ಅಂತೇಳಿ ಆದೇಶ ಬಂತು. ಅಲ್ಲ, ಕನ್ನಡ ಶಾಲೆ ಒಳಗೆ ಅತ್ಯಂತ ಸ್ಫೂರ್ತಿಯಿಂದ ಕಲಿಸ್ಬೇಕು ಅಂಥೇಳಿ ನಾನಿದ್ದಾಗ ಇದೇನಪ್ಪ ಮರಾಠಿ ಶಾಲೆ ಒಳಗೆ ನಾನು ಹಾಕಿದ್ರು ಅಂತಂದು. ಆದರೂ ಹೇಳಿದ್ರು, ಮರಾಠಿ ಶಾಲೆ ಒಳಗೆ ನೀನು ಮರಾಠಿ ಕಲಿಸೋದಲ್ಲ, ಕನ್ನಡ ಕಲಿಸೋದು, ಅಭಿಮಾನದಿಂದ ಕಲಿಸು ಅಂತಂದಾಗ ಶಹಾಪುರದ 14 ನಂಬರ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನವನ್ನು ನಾನು ಪ್ರಾರಂಭ ಮಾಡಿ. ಕನ್ನಡ ದ್ವಿತೀಯ ಭಾಷೆ ಆಗಿರ್ತೈತಲ್ಲ? ದ್ವಿತೀಯ ಭಾಷೆ. ಅವಾಗ ನಿಮಗೆ ಡಿಫಿಕಲ್ಟಿ ಅನಿಸ್ತೇನೆ? ಭಾಳ ಅನಿಸ್ತು. ಯಾಕಂದ್ರೆ ನನ್ನ ಭಾಷೆಯ ಅಂತರ್ಗತ ಸತ್ವ ಮಕ್ಕಳ ಹೃದಯಕ್ಕೆ ಹೋಗಿ ಮುಟ್ಟಬೇಕಾದ್ರೆ ನಾನು ಮರಾಠಿ ಕಲಿಬೇಕಾಗ್ತದೆ. ಈಗ ಉದಾಹರಣೆ, ಪೂರ್ವಕ್ಕೆ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತೇಳಿ ಶಬ್ದಗಳು ನಮ್ಮ ಕನ್ನಡದಲ್ಲಿ. ಅವರಿಗೆ ಮೂಡಣ ಅಂದ್ರೆ ಗೊತ್ತಾಗ್ತಿದ್ದಿಲ್ಲ. ಅವ್ರಿಗೆ ನಾವು ಪೂರ್ವಕ್ಕೆ ಕನ್ನಡದಲ್ಲಿ ಮೂಡಣ ಅಂತಾರಪ್ಪ, ಹಿಂಗೆಲ್ಲ ಹೇಳ್ಬೇಕಾದ್ರೆ ಅವ್ರ ಭಾಷೆಯನ್ನು ನಾನು ಕಲಿತೆ. ಕೇವಲ 2 ವರ್ಷಗಳಲ್ಲಿ ನಾನು ಮರಾಠಿ ಕಲಿತೆ. ಅವರ ಜೊತೆಗೆ ವಿಹರಿಸಿ ಮಕ್ಕಳೊಂದಿಗೆ ಮಕ್ಕಳಾಗಿ ನಾನು ನನ್ನ ಕನ್ನಡದ ಧ್ವಜವನ್ನು ಊರಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಈ ಮರಾಠಿ ಕೆಲವೊಬ್ರು ಈಗಿನ ಹುಡುಗರೆಲ್ಲ ಭಾಷೆಗಳನ್ನ ಹಿಡ್ಕೊಂಡು ಜಗಳಾಡ್ತೇವ್ರಿ. ನಾವು ಕನ್ನಡ, ಮರಾಠಿ ಅದೆಲ್ಲ ನಾವು ಜಗಳಾಡ್ತೇವ್ರಿ. ಬಟ್ ಭಾಷೆ ಎಷ್ಟು ಮುಖ್ಯ, ಯಾಕೆ ಕಲಿಬೇಕು ನಾವು ಬೇರೆ ಬೇರೆ ಭಾಷೆಗಳು? ನಾವು ಕಲಿಯೋಕೆ 100 ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ. ಈಗ ಕೆದ್ದೂರು ಶಾಲೆಗಿದ್ದಾಗ, ಕೆದ್ದೂರು ಮರಾಠಿ ಶಾಲೆಗೆ ಹೋದ್ರಿ ನಾನು. ಹೋದಾಗ ನನ್ನ ಮರಾಠಿ ನೋಡಿ ನಿಮ್ಮ ಮಾತೃಭಾಷಾ ಯಾವುದು ಅಂತ ನಾನು ಕೇಳ್ಯ. ಅಷ್ಟು ಸುಂದರವಾಗಿ ಮರಾಠಿಯನ್ನು ಕಲಿತೆ ನಾನು. ವ್ಯಾಕರಣ ತಪ್ಪಿಲ್ಲದೆ ಕನ್ನಡ ಯಾವ ರೀತಿ ನಾನು ಮಾತಾಡ್ತೇನೆ ಅದೇ ರೀತಿ ಮರಾಠಿಯನ್ನು ಮಾತಾಡ್ತಾ ಮಕ್ಕಳಿಗೆ ತಿಳಿಸಿ ಹೇಳುವುದು, ತನ್ಮೂಲಕ ಕನ್ನಡದ ಬಾವುಟವನ್ನು ಹಾರಿಸುವುದು, ಈ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಒಂದು ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇನೆ. 2 ಮಕ್ಕಳಿಂದ ಪ್ರಾರಂಭ ಮಾಡಿದ್ದೇನೆ. ನೀವು ಮರಾಠಿ ಶಾಲೆಗೆ ಕನ್ನಡ ಶಿಕ್ಷಕರಾಗಿ ಜಾಯಿನ್ ಆಗ್ತೀವಿ, ಅದಾದ್ಮೇಲೆ ನೀವು ಕನ್ನಡ ಶಾಲೆ ನೀವು ಸ್ವಂತ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನೀವು ಅಲ್ಲಿ ಹೋಗ್ರಿ ಕೆದ್ದೂರಾಗ, ಮರಾಠಿ ಶಾಲೆಗಿಂತ ಕನ್ನಡ ಶಾಲೆ ಒಳಗೇನ ಮಕ್ಕಳು ಹೆಚ್ಚುವ. ಖಾಸಗಿ ಶಾಲೆ ಅಥವಾ ಸರ್ಕಾರಿ ಶಾಲೆ? ಸರ್ಕಾರಿ 7 ಜನ ಶಿಕ್ಷಕರು. ಸರ್ಕಾರಿ ಶಾಲೆ ಅದು. ಸರ್ಕಾರಿ ಶಾಲೆ ಒಳಗೆ 7 ಜನ ಶಿಕ್ಷಕರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಹೊಸ ಶಾಲೆ ತೆಗಿಬೇಕಂತ ಪ್ರೊಸೀಜರ್ ಏನಿರ್ತದೆ? ಆಗೇನಿತ್ತು, ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಿದ್ದರು. ಆಗ ಒಂದು ಆದೇಶ ಬಂತು, ಕನ್ನಡ ಕಾವಲು ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸ್ತಾರೆ. ಗಡಿ ಭಾಗದಲ್ಲಿ, ಈಗ ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನರಿದ್ದಾರೋ, ಪಾಲಕರಿದ್ದಾರೋ, ಅಲ್ಲಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂತು. ಆ ಆದೇಶ ಬಂದ ತಕ್ಷಣ ಕಾರ್ಯ ತತ್ಪರಾಗಿ ಬಿಟ್ಟಿವಿ ನಾವು. ಮುಂದಾಳತ್ತು ತಗೊಂಡು 2 ಹುಡುಗರನಲ್ಲಿ ಅಲ್ಲಿ ಇರ್ತಕ್ಕಂಥ ಹಣಬರು ಮತ್ತು ಅಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಓಣಿಯಲ್ಲಿ ಹೋಗಿ ಆ ಪಾಲಕರಿಗೆಲ್ಲ ತಿಳುವಳಿಕೆ ಕೊಟ್ಟಾಗ 2 ಜನ ಮಕ್ಕಳು ತಯಾರಾದ. ಸುನಿತಾ ದೇವಪ್ಪ ಬಲುಗಿ, ಸವಿತಾ ದೇವಪ್ಪ ಬಲುಗಿ
ಈ 2 ಮಕ್ಕಳಿಂದ ನಾನು ಶಾಲೆಯನ್ನು ಪ್ರಾರಂಭ ಮಾಡಿದೆ. ನಿಮ್ಗೆ ವಿರೋಧದ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅವಾಗ ವಿರೋಧ ಆಗದಾಗ? ಎಲ್ಲಾ ಜನರನ್ನ ಸೇರಿಸಿ, ಅಲ್ಲಿರ್ತಕ್ಕಂಥ ಮುಖಂಡರನ್ನ ಸೇರಿಸಿ ನಾವು ಈ ರೀತಿಯ ಆದೇಶ ಬಂದದ್ದು. ನೀವೆಲ್ಲರೂ ಒಪ್ಪಿದ್ರೆ ನಾವು ಕನ್ನಡ ಶಾಲೆಯನ್ನ ಪ್ರಾರಂಭ ಮಾಡ್ತೇನೆ ಅಂತಂದಾಗ ನಾವು ಇವತ್ತು ನೆನೆಸ್ಬೇಕು. ನಾಗೇಂದ್ರ ಗೌಡ ಪಾಟೀಲ್ ಅಂತ ಹೇಳಿದ್ರು ಗುರುಗಳು, ಅವರು ಕನ್ನಡಾಭಿಮಾನಿಗಳು. ಆಮೇಲೆ ನನ್ನ ಮೇಲೆ ಬಹಳ ವಿಶೇಷವಾದಂಥ ಪ್ರೀತಿ, ಮಾತೃಭಾಷಾ ಅವ್ರದ್ದು ಕನ್ನಡ. ನಾನು ಕನ್ನಡ ಶಿಕ್ಷಕ ಇರೋದ್ರಿಂದ ಅವ್ರು ನನ್ನನ್ನು ಪ್ರೀತಿ ಮಾಡ್ತಿದ್ರು. ಗುರುಗಳ ನೀವು ಏನು ಮಾಡ್ತೀರಿ ಮಾಡ್ರಿ ಅಂತಂದ್ರು. 2 ಹುಡುಗರದು ಇಲಾಖೆ ಕಳಿಸ್ಬಿಟ್ರು. ಕಳಿಸಿದ ಕೂಡಲೇ ಅವ್ರು ಏನು ಮಾಡಿದ್ರಿ, ನೀವು ಪ್ರಾರಂಭ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟರು. ಇವತ್ತು 200ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನೀವು ಯಾವಾಗ ಆ ಸ್ಕೂಲಿಗೆ ಹೋಗಿದ್ದೇನೆ? ಹೋಗಿದ್ದೇನೆ. ಎಷ್ಟು ಖುಷಿ ಅನಿಸ್ತದ ನಿಮಗೆ? ಭಾಳ ಖುಷಿ, ಭಾಳ ಆನಂದದ ನನಗೆ. ಯಾಕಂತಂದ್ರೆ ನನ್ನ ಇಡೀ ಜೀವನದ ಒಂದು ಮೈಲುಗಲ್ಲು ಅಂತಂದ್ರೆ ಕನ್ನಡ ಶಾಲೆ. ನಾನು ಏನಾದರೂ ಮಾಡಿದ್ರೆ ಆ ಕನ್ನಡ ಶಾಲೆಗೆ ನನ್ನ ಕೀರ್ತಿಯನ್ನು ಸಮರ್ಪಣೆ ಮಾಡ್ತೀನಿ. ಇದರಿಂದ ನನಗಲ್ಲಿ ಆನಂದ ಕಂದ ಅನ್ನತಕ್ಕಂಥ ಪ್ರಶಸ್ತಿ ಬಂತು. ಅದು ಯಾಕೆ ಬಂತು ಅಂತಂದ್ರೆ ಮರಾಠಿ ಕಲ್ತಿದ್ದರಿಂದ ಮರಾಠಿಯಿಂದ ಕನ್ನಡ ಅನುವಾದ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಸೊಲ್ಲಾಪುರದ ಒಬ್ಬ ಶಿಕ್ಷಕರು, ಜಗನ್ನಾಥ ದಿನಕರ ಸಹಸ್ರಬುದ್ಧಿ ಅನ್ನತಕ್ಕಂಥ ಒಬ್ಬ ಶಿಕ್ಷಕರು, 7 ಪದವಿಯನ್ನು ಪಡೆದಿರ್ತಕ್ಕಂಥವ್ರು, ಸ್ನಾತಕ ಪದವಿಯನ್ನು ಪಡೆದಿರ್ತಕ್ಕಂಥವ್ರು. ಲಕ್ಷ್ಮಣ ಚರಿತ ಮಾನಸ ಅಂತಕ್ಕಂಥ ಗ್ರಂಥವನ್ನು ಬರೆದರು. ಆ ಗ್ರಂಥದ ಅನುವಾದ ಧಾರವಾಡದಿಂದ ಬಂತ್ರಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಂತು. ಬಂದಾಗ ನಾನು ಅವರ ಪದವಿ, ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ನೋಡಿ ನಾನು ಯಾವುದೇ ಪದವಿಯನ್ನು ಪಡೆದಿಲ್ಲ, ಇದನ್ನು ಅನುವಾದ ಮಾಡ್ತೇನಲ್ಲ ಅಂತ ಹೇಳಿದಾಗ ಅಲ್ಲಿ ಕಾಶಪ್ಪನವ್ರು ಸರ್ ಅಂತಿದ್ದರು, ಸೂಪ್ರಿಟೆಂಡರು. ಅವ್ರು ಹೇಳಿದ್ರು, ಗುರುಗಳ ನೀವು ಮನಸ್ಸು ಮಾಡಿ ಬರೀರಿ ಅಂತಂದಾಗ ಆ ಕೃತಿಗೆ ಆನಂದ ಕಂದ ಪ್ರಶಸ್ತಿ ಬಂತು. ಉತ್ತಮವಾದಂಥ ಸರ್ವೋತ್ಕೃಷ್ಟ ಅನುವಾದ ಅಂತ ಹೇಳಿ ನನಗೆ ಪ್ರಶಸ್ತಿಯನ್ನು ಕೊಟ್ಟರು. ಬೇರೆ ಬೇರೆ ಬುಕ್ ಅನುವಾದ ಮಾಡಿವ್ರಿ. ಅನುವಾದ ಮತ್ತೊಂದು ಯರು ಪಾಟೀಲ್ರು ಬರೆದಿರ್ತಕ್ಕಂಥ ಎಲ್ಲರ ಅಮ್ಮ ಎಲ್ಲಮ್ಮ, ಅದನ್ನು ಸರ್ವಾಂಚಾಯಿ ಎಲ್ಲಮ್ಮ ಅಂತಕ್ಕಂಥದ್ದನ್ನು ನಮ್ಮ ಇನ್ನೊಬ್ಬ ಗುರುಗಳ ಜೊತೆ ಕೂಡಿ ಮರಾಠಿ ಒಳಗೆ ಅನುವಾದ ಮಾಡೇನು. ಮತ್ತು ಇನ್ನೊಂದು ಇಲ್ಲಿ ಬಡೇಕೊಳಜ್ಜನವರ ಜೀವನ ಚರಿತ್ರೆ ಆಧಾರಿತ ಒಂದು ಗ್ರಂಥವನ್ನು ಬರೆದೇನ್ರಿ. ಇವತ್ತನ ಅಲ್ಲಿ ಸಂದರ್ಶನ ಮಾಡ್ಕೊಂಡು ಬಂದೀವಿ. ಅಜ್ಜಾರ ವಿಶೇಷ ಆಶೀರ್ವಾದ ನನಗೆ ಪ್ರಾಪ್ತ ಆಯ್ತು. ಈ ಕಲಿಕೆ ಆಸಕ್ತಿ ಇರೋದು ಮುಖ್ಯ ಅಥವಾ ಪದವಿ ಇರೋದು ಮುಖ್ಯ ರೀ ಮನುಷ್ಯನ ಕಡೆ? ಕಲಿಕೆ ಆಸಕ್ತಿ ಮೊದಲು, ಪದವಿ ಇಲ್ಲ. ಪದವಿ ಇದ್ದವರು ಎಲ್ಲರೂ ಉತ್ತಮವಾಗಿ ಪಾಠ ಮಾಡ್ತಾರಂತಲ್ಲ, ಕಲಿಕೆ ಇಲ್ಲದವರು ಸರಿಯಾಗಿ ಪಾಠ ಮಾಡೋದಿಲ್ಲ ಅಂತಲ್ಲ. ಈಗ ನಮಗೆ ಕಲಿಸಿರ್ತಕ್ಕಂಥ ಮೊದಲಿನ ಗುರುಗಳು, ಈಗ ನಮ್ಮ ಅಜ್ಜನ ಉದಾಹರಣೆ ಕೊಡ್ತೇನೆ. ಬರೀ 7ನೇ ಮುಲ್ಕಿ, ಆಗಿನ ಕಾಲದ ಮುಲ್ಕಿ, ಅವರು ಪಾಠ ಹೇಳಗತ್ರ ಹಾದಿಯಿಂದ ಹೋಗೋರು ಕೂಡ ಬಂದು ಅಲ್ಲಿ ಏನು ಮಾಡ್ತಿದ್ರು, ಪಾಠವನ್ನು ಕೇಳ್ತಿದ್ರು. ಈಗ ನೀವು ಕೆದ್ನೂರು ಸಾಲಿ ಬಿಟ್ಟ ಮತ್ತೆ ಸೌದತ್ತಿಗೆ ಹೋಗ್ತಾರೆ ಅಥವಾ ಮತ್ತೆ ಬೇರೆ ಸ್ಕೂಲ್? ನಾನು ಬಾಗೇವಾಡಿಗೆ ಬರ್ತೇನೆ ರೀ. ಬಾಗೇವಾಡಿಗೆ 8 ವರ್ಷ ಕೆಲಸ ಮಾಡಿದ್ರಿ, ಅದು ದೊಡ್ಡ ಶಾಲೆ. ಆಮೇಲೆ ಸುಳೆಬಾವಿಗೆ ಬರ್ತೇನೆ. ಸುಳೆಬಾವಿಗೆ ಬಂದ್ರೆ ಇವೆರಡು ದೊಡ್ಡ ಶಾಲೆಗಳು. ನಮ್ಮ ಎಲ್ಲ ಪಾಠ ಪ್ರವಚನಗಳನ್ನ ಪ್ರಯೋಗದ ಮೂಲಕ ಅನುಷ್ಠಾನಕ್ಕೆ ತರಲಿಕ್ಕೆ ಒಳ್ಳೆ ಅವಕಾಶ ಕೊಟ್ಟಂಥ ಊರುಗಳು ನನ್ನ ಜೀವನದೊಳಗೆ ಎಂದೂ ಬರಿದಿಲ್ಲ. ಒಂದು ಹಿರೇಬಾಗೇವಾಡಿ, ಇನ್ನೊಂದು ಸುಳೆಬಾವಿ. ನಿಮ್ಗೆ ಜಾಸ್ತಿ ಸರ್ವಿಸ್ ಯಾವ ಸ್ಕೂಲ್ ಒಳಗಾಗಿದೆ? ಸುಳೆಬಾವಿ ಮತ್ತು ಬಾಗೇವಾಡಿ ಒಳಗೆ ಆಯ್ತು. ಅಲ್ಲಿ ಜಾಸ್ತಿ ಆಯ್ತು. ನಾನು ನಿಮ್ಮನ್ನು ನೋಡಿದ್ದೆ ಸುಳೆಬಾವಿ ಸ್ಕೂಲಿಗೆ ಬಂದಾಗ. ಸೊ ನಿಮ್ಮ ಜೀವನ ಸುಳೆಬಾವಿ ಸ್ಕೂಲಿಗೆ ಬಂದಾಗ ಎಷ್ಟು ಚೇಂಜ್ ಆಗ್ತದೆ? ಸುಳೆಬಾವಿಗೆ ಬಂದ ಮೇಲೆ ನಮಗೆ ಎಲ್ಲ ರೀತಿಯಿಂದ ಸುಧಾರಣೆ ಆಗ ಕಾರಣ ಅಂತಂದ್ರೆ ಪ್ರಧಾನ ಗುರುಗಳು ಈ ಅಭಿವೃದ್ಧಿ ಅನ್ನತಕ್ಕಂಥ ಏನು ಒಂದು ಕ್ಷೇತ್ರದ, ಆ ಕ್ಷೇತ್ರದ ನೇತೃತ್ವವನ್ನು ನನಗೆ ಕೊಟ್ಟರು. ಸೌದತ್ತಿ ಗುರುಗಳು ಹೇಳಿದರು, ಆಡಳಿತವನ್ನು ನಾನು ನೋಡ್ಕೋತೀನಿ, ಅಭಿವೃದ್ಧಿಯನ್ನು ನೀವು ನೋಡ್ಕೋರಿ ಅಂತಂದರು. ಮತ್ತು ಬಹಳ ಉತ್ತಮವಾದಂಥ ಶಿಕ್ಷಕರ ಪಡೆ ಇತ್ತು ನಮ್ಮ ಸುಳೆಬಾವಿಯವರು. ವಿಜ್ಞಾನದಲ್ಲಿ ನಿಷ್ಣಾತರು, ಗಣಿತದಲ್ಲಿ ನಿಷ್ಣಾತರು, ಭಾಷೆಯಲ್ಲಿ ನಿಷ್ಣಾತರು. ಅಂಥ ಶಿಕ್ಷಕರ ಒಂದು ಅಭಿವೃದ್ಧಿಯನ್ನು ಕ್ಷೇತ್ರ ನನಗೆ ಕೊಟ್ಟು ಕೂಡಲೇ ಎಲ್ಲರಿಗೂ ಹೇಳಿ ಪಾಠ ಪ್ರವಚನ ಸರ್ವೋತ್ಕೃಷ್ಟವಾಗುವಂಥ ರೀತಿಯಲ್ಲಿ ನಾನು ಅವರೆಲ್ಲರ ಜೊತೆಗೆ ಒಡನಾಟವನ್ನು ಬಯಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ. ಈಗ ನಾವೆಲ್ಲರೂ ಹೆಂಗೆ ಒಂದು ಸ್ವಲ್ಪ ಎಲ್ಲಿ ಕೆಲಸ ಮಾಡ್ತಾರಲ್ಲ ರೀ, ಆಫೀಸ್ ಒಳಗೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಇದ್ರು ಕೆಲವೊಂದು ಕಿತ್ತಾಟಗಳು ಬಂದುಬಿಡ್ತಾರೆ. ಆದರೆ ನೀವು ಇದ್ದಾಗ ಒಂದು ಶಿಕ್ಷಕರ ಕಡೆ ಈ ಥರ ಇದ್ರಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀರಿ ಭಾಳ. ಸೊ ನಿಮಗೆ ಹೆಂಗೆ ಅನಿಸ್ತಿತ್ತು ಅದ? ನಮಗೆ 5 ಗಂಟೆ ಹೆಂಗೆ ಆಯ್ತು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಎಲ್ಲರೂ ನಮಗೆ ಅವಧಿಗಾಗಿ ನಾವು ಪೈಪೋಟಿ ಮಾಡ್ತೀವಿ. ಯಾರಾದರೂ 5 ನಿಮಿಷ ಅವ್ರು ಹೆಚ್ಚಿನ ಅವಧಿ ತೊಗೊಂಡು ಪಾಠ ಮಾಡ್ತಾ ಇದ್ರೆ ಅವ್ರಿಗೆ ಹೋಗಿ ನಾವು ಅವ್ರ ಜೊತೆ ವಾದ ಮಾಡ್ತಿದ್ದೀವಿ. ನನಗೆ 5 ನಿಮಿಷ ಪಾಠಕ್ಕೆ ಕಡಿಮೆ ಆಯ್ತು, ನೀವು ಹೆಚ್ಚು ತೊಗೋಬೇಡ್ರಿ, ಗಂಟೆ ಹೊಡೆದ ತಕ್ಷಣ ನೀವು ಬರಬೇಕು. ಅಷ್ಟೇ ಅಲ್ಲ, ನಾವು ಗುರುಗಳಿಗೆ ಹೆಡ್ ಮಾಸ್ಟರಿಗೆ ಹೋಗಿ
ನಾವು ತಕರಾರು ಹೇಳ್ತಿದ್ದೆವು, ಸರ್ ಅವ್ರು ಪಿರಿಯಡ್ ಲಘು ಬಿಡೋದಿಲ್ರಿ, ಪಿರಿಯಡ್ ಲಘು ಬಿಡುವಂಗೆ ಹೇಳ್ರಿ ಅವರಿಗೆ ಅಂತ ಹೇಳಿ. ಅಥವಾ ಅವ್ರ ಪಿರಿಯಡ್ಗೆ ಲಘು ಬರೋದಿಲ್ಲ, ನಾವು ಮುಂದಿನ ಅವಧಿಗೆ ಹೋದಾಗ ಆ ಹುಡುಗರು ಗದ್ದಲ ಹಾಕ್ತಾರೆ, ಅವ್ರು ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿ ನಾವು ತಕರಾರನ್ನ ಮಾಡ್ತಿದ್ದೆವು. ಪ್ರಧಾನ ಇದ್ದಾಗ ಯಾರು ಇರ್ತಾರೆ ಹೆಡ್ ಮಾಸ್ಟರ್? ಸೌದತ್ತಿ ಗುರುಗಳಿದ್ದರು. ಅವ್ರ ನೆನಪು ಏನ್ ಮಾಡ್ಕೋಬಹುದು ನೀವು? ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಯಾರು ಪರಿಚಯ ಇರೋದಿಲ್ಲ, ಹೆಡ್ ಮಾಸ್ಟರ್ ನಿಮಗೆ ಮೇನ್ ಇರ್ತಾರೆ. ಅವ್ರು ಒಂದು ಮಾತು ಅಂದ್ರಿ, ಒಂದು ಬಲಗೈ ಹೋತು ಮತ್ತೊಂದು ಬಲಗೈಯ ಬಂದದ್ ನನಗೆ ಅಂತ ಹೇಳಿ ಹೇಳಿದರು. ಅವ್ರು ಹೇಳಿದಂತ ಮಾತು. ಯಾರು ಹೋಗಿರಿ ನಿಮ್ಕಿನ್ನ ಮೊದಲು? ನನಗೆ ಒಬ್ರು ಟೀಚರ್ ರೀ ಅವರು, ಅವರು ನನಗೆ ಮ್ಯೂಚುವಲ್ ಕೊಟ್ಟರು. ಅವ್ರು ಹಿರಿಬಾಗಡಿಗೆ ಹೋಗ್ತಾರೆ, ಅವರು ಹಿರಿಯರು ಇದ್ರಿ. ಆಮೇಲೆ ನಾನು ಬಂದ ತಕ್ಷಣ ಅವರಷ್ಟೇ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥ ಶಿಕ್ಷಕರು ಬಂದರು. ಅದಕ್ಕಾಗಿ ನನಗೆ ಭಾಳ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಸೌದತ್ತಿ ಸರ್ ಅಂದರು. ಅದನ್ನು ಉಳಿಸ್ಲಿಕ್ಕೆ ನಾವು ಸಮಯದ ಪರಿವೆ ಇಲ್ಲದೆ ನಾವು ಅಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಮೆಣಸಿನಕಾಯಿ ಗುರುಗಳನ್ನ ನೆನೆಸ್ತೇನೆ ರೀ, ಬಾಲರಾಜ್ ಭಜಂತ್ರಿ ಅವ್ರನ್ನ ನೆನೆಸ್ತೇನೆ, ವಿಶ್ವನಾಥ್ ಅವ್ರನ್ನ ನೆನೆಸ್ತೇನೆ, ಬಾಬು ಕರವಿನ್ಕೊಪ್ ಸರ್ ಅವ್ರನ್ನ ನೆನೆಸ್ತೇನೆ, ತಾರಿಹಾಳ ಗುರುಗಳನ್ನ ನೆನೆಸ್ತೇನೆ, ಜಗದೀಶ್ ಪೂಜಾರ್ ಗುರುಗಳನ್ನ ನೆನೆಸ್ತೇನೆ. ಇವರು ಆಮೇಲೆ ಸ್ವಪ್ಪಿಮಠ ಗುರುಮಾತೆಯರು, ಬಡಿಗೇರು ಗುರುಮಾತೆಯರು, ಇವರೆಲ್ಲರೂ ಇನ್ನೂ ಅನೇಕ ಗುರುಮಾತೆಯರು ಬಹಳ ಉತ್ತಮವಾದಂಥ ಕೆಲಸವನ್ನು ಅಲ್ಲಿ ಮಾಡಿದರು, ನಮಗೆ ಸಹಕಾರ ಕೊಟ್ಟರು. ಆಮೇಲೆ ನೀವು ಹೆಡ್ ಮಾಸ್ಟರ್ ಇಲ್ಲಪ್ಪ, ನೀವು ಯಾಕೆ ಇದನ್ನು ಹೇಳ್ತೀರಿ ಅಂತ ಎಂದೂ ಅನ್ಲಿಲ್ಲ ನನಗೆ. ನೀವು ಒಂದು ಕಡೆ ಅನುವಾದದ್ದು ಮಾಡಿರ್ತೀರಿ, ನಿಮ್ದು ಒಂದು ಲೆವೆಲ್ ಸ್ವಲ್ಪ ಹೆಚ್ಚಾಗಿರ್ತದ. ಬಟ್ ನೀವು ಸುಳಿಬಾಂಗ್ ಬಂದ ಕೂಡಲೇ ನಿಮ್ಗೆ 2ನೇ 3ನೇ ಹುಡುಗರನ್ನ ಕೊಟ್ಟಾಗ ನಿಮ್ಗೆ ಯಾವ ಥರ ರಿಯಾಕ್ಟ್ ಆಗ್ತದೆ? ಒಂದು ಏನದ ರೀ, ನಾವು 1ರಿಂದ 7ನೇ ತನಕ ಪಾಠ ಪ್ರವಚನ ಮಾಡಲಿಕ್ಕೆ ನಮ್ಮನ್ನು ನೇಮಿಸ್ಯಾರ ಅಂತಂದ್ಮೇಲೆ ನಾವು ಯಾವುದೇ ತರಗತಿ ಮುಖ್ಯಾಧ್ಯಾಪಕರು ಕೊಟ್ಟರೆ ಅದು ಸರ್ವಾಧಿಕಾರ ಅವ್ರದ್ದು ರೀ. ಅವರ ಪರಮಾಧಿಕಾರದಿಂದ ಅವ್ರು ನನಗೆ 3ನೇ ಕೊಟ್ಟಾರಂದ್ಮೇಲೆ ಅದನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಬೇಕು ಅಂತ ಹೇಳಿ ನಾನು 3ನೇ ತರಗತಿಯನ್ನು ತಗೊಂಡ್ರಿ. ಆದರೆ ಒಂದೇ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನನ್ನ ತರಗತಿಯನ್ನು ಬದಲು ಮಾಡಿ 6ನೇ 7ನೇ ಕನ್ನಡ ಹೇಳ್ರಿ ಅಂತ ಹೇಳಿ ನನಗೆ ಅವರು ಗುರುಗಳು ಬದಲಾವಣೆ ಮಾಡಿದರು. ನೀವು ಗುರುಗಳ ಆದ್ಮೇಲೆ ನಿಮ್ಮ ಜೀವನದಾಗ ಏನು ಕಲೀಲಿಕ್ಕೆ ಸ್ಟಾರ್ಟ್ ಆಯ್ತು? ನಾನು ಕಲ್ತಿದ್ದು, ನೀವು ಏನು ಕಲಿಯಕ್ಕೆ ಸ್ಟಾರ್ಟ್ ಆಯ್ತು? ನಾ ಏನು ಹೇಳಿದ್ದೇನೆ ಆ ರೀತಿ ಅನುಷ್ಠಾನ ನಾ ಮಾಡಬೇಕು. ಯಾಕಂತಂದ್ರೆ ಮಕ್ಕಳಿಗೆ ಇದನ್ನ ನಾ ಹೇಳ್ತೇನೆ ಅಂತಾರೆ, ಸುಳ್ಳು ಹೇಳಬೇಡ ಅಂದ್ರೆ ನಾ ಸುಳ್ಳು ಹೇಳಬಾರ್ದು. ಕರೆಕ್ಟ್. ಎಲೆ ಅಡಿಕೆ ತಿನ್ಬೇಡ, ನಾ ಎಲೆ ಅಡಿಕೆ ತಿನ್ಬಾರ್ದು. ಓಕೆ. ಕಪಟತನ ಮಾಡಬೇಡ, ಅದು ನನಗೆ ಅನ್ವಯ. ಪ್ರತಿ ಪಾಠ ನನಗೆ ಅನ್ವಯ ಮಾಡಿಕೊಂಡು ನಾನು ಪಾಠ ಮಾಡಿದ್ದೆ. ಹೀಗಾಗಿ ಭಾಳಷ್ಟು ಜನ ನನ್ನ ಪ್ರೀತಿ ಮಾಡಿದರು, ಪಾಲಕರು ಪ್ರೀತಿ ಮಾಡಿದರು, ತಾಯಂದಿರು ಪ್ರೀತಿ ಮಾಡಿದರು. ಇದಕ್ಕೆ ಕಾರಣ ಅಂತಂದ್ರೆ ನಾನು ಅವರ ಜೊತೆಗೆ ಇಟ್ಟಿರ್ತಕ್ಕಂಥ ಒಡನಾಟ. ಮಕ್ಕಳ ಮೂಲಕ ನಮ್ಮ ಪ್ರಚಾರಕರು ನಮ್ಮ ಮಕ್ಕಳೇ, ನಮ್ಮ ಅಪಪ್ರಚಾರಕರು ಮಕ್ಕಳೇ. ನೀವು ಭಾಳ ಅಲರ್ಟ್ ಇರಬೇಕಾಗ್ತದಲ್ಲ, ಅಂದ್ರೆ ಮಕ್ಕಳು ನಿಮ್ಮನ್ನು ಅನುಕರಣೆ ಮಾಡ್ತಾರೆ. ಹೀಗಾಗಿ ನಾ ಯಾವ್ಯಾವ ಶಾಲೆ ಒಳಗಿದ್ದೇನೆ ಆ ಎಲ್ಲ ಮಕ್ಕಳು ಇವತ್ತು ಇಷ್ಟು ಪ್ರೀತಿಯಿಂದ ನನ್ನ ಜೊತೆಗೆ ಮಾತಾಡ್ತಾರೆ. ನನ್ನ ಜೀವನ ಸಾರ್ಥಕ, ನಾನು ತಂದೆ ತಾಯಿಗಳ ಗರ್ಭದಿಂದ ಹುಟ್ಟಿದ್ದು, ಶಿಕ್ಷಕನಾದದ್ದು ಸಾರ್ಥಕ ಅನ್ನುವಷ್ಟರ ಮಟ್ಟಿಗೆ ನನ್ನ ಮಕ್ಕಳು ನನ್ನ ಪ್ರೀತಿಸ್ತಾರೆ. ಇದೊಂದು ಹಿಂದಿನ ಜನ್ಮದ ಸುಕೃತದ ಫಲ ಅಂತೇಳಿ ನಾನು ಭಾವಿಸ್ತೇನೆ. ಸುಳೆಬಾಯಿಗಳಿಗೆ ಇನ್ನೂ ಏನೇನು ನೆನಪದವ್ರು ನಿಮಗೆ? ಎಲ್ಲ ಪಾಲಕರು ನನ್ನನ್ನು ಭೇಟಿಯಾಗಿ ಹೋಗ್ತಿದ್ರು. ಮುಖ್ಯಾಧ್ಯಾಪಕರು ಇದ್ರೂ ಕೂಡ ನನ್ನ ಜೊತೆಗೆ ಒಂದು 2 ನಿಮಿಷ ಮಾತಾಡಿ ಹೋಗ್ಬೇಕು ಅಂತ ಹೇಳಿ ಬಯಸ್ತಿದ್ದರು. ಆಮೇಲೆ ಒಮ್ಮೆ ಸ್ಪರ್ಧಾ ಇಟ್ಟಾಗ ಒಬ್ಬರು ತಾಯಂದಿರು ಹೇಳಿದರು, ಗುರುಗಳ ನೀವು ಬರೀ ಮಕ್ಕಳಿಗೆ ಅಷ್ಟೇ ಸ್ಪರ್ಧಾ ಇಡ್ಲಿಗತ್ತೀರಿ, ತಾಯಂದಿರಿಗೂ ಒಂದು ಸ್ಪರ್ಧಾ ಇಡ್ರಿ ಅಂತ ಹೇಳಿದ್ರು. ಅವಾಗ ಜನಪದ ಸಾಹಿತ್ಯದ ಸ್ಪರ್ಧೆಯನ್ನು ತಾಯಂದಿರಿಗೆ ಇಟ್ಟಿವಿ ನಾವು. 4ರಿಂದ 5 ಗಂಟೆವರೆಗೆ ಎಲ್ಲ ಮಕ್ಕಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ನೀವು ಕಾರ್ಯಕ್ರಮ ಕೊಡಬೇಕು ಅಂತಂದಾಗ ಸುಮಾರು 25 ಜನ ಹೆಸರು ಕೊಟ್ಟರ್ರಿ, ನಾವು ಬರ್ತೇವೆ ನೀವು ಬರ್ತೇವೆ ಅಂತ ಹೇಳಿ. ಆ ಮಕ್ಕಳ ಎದುರಿಗೆ ತಾಯಂದಿರೇ ಬಹಳ ಸ್ಫೂರ್ತಿಯಿಂದ ಜನಪದ ಹಾಡುಗಳನ್ನು ಹಾಡಿ ಇದನ್ನು ಮಾಡಿದರು. ನಾವು 3 ನಂಬರ್ಗಳನ್ನು ತೆಗೆದೀವಿ, ಅವ್ರಿಗೆ ಕೊಟ್ಟೇವಿ. ಅದನ್ನು ಮಕ್ಕಳಿಗೆ ನಾವು ಹೇಳಿದ್ದೀವಿ, ನಿಮ್ಮ ತಾಯಂದ್ರೆ ಇಷ್ಟು ಸ್ಫೂರ್ತಿಯಿಂದ ಬರ್ತಾರೆ ಅಂದಮೇಲೆ ನಿಮಗೂ ಕೂಡ ಅದರ ಪರಿಣಾಮ ಆಗಬೇಕು. ಅಷ್ಟೇ ಅಲ್ಲ, ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ಪಾಠವನ್ನು ಅಷ್ಟೇ ಆಸಕ್ತಿಯಿಂದ ಅಭಿಮಾನದಿಂದ ನೀವು ಕಲಿಬೇಕು ಅನ್ನುವಂಥ ಪ್ರೇರಣೆಯನ್ನು ಆಗಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಹೇಳಿಕೊಟ್ಟಿವಿ. ನಮಗೆ ಸಿಕ್ಕಿದ್ದ ಶಿಕ್ಷಕರು ನೀವಾಗಿರ್ಬೋದು ಮತ್ತು ನಿಮ್ಮ ಕೂಡ ಇದ್ದಂಥ ಎಲ್ಲ ಶಿಕ್ಷಕರಿಗೆ ಅಂಕಿ ಅಂಶಗಳ ಮ್ಯಾಲೆ ಜಾಸ್ತಿ ಫೋಕಸ್ ಯಾರು ಮಾಡ್ತಿರ್ಲಿಲ್ಲ. ಹೊರಗಡೆನೂ ಭಾಳ ಅಧ್ಯಾತ್ಮ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇದ್ರ ಮ್ಯಾಗೆ ಭಾಳ ಹೇಳ್ಕೊಡ್ತಾರೆ. ಬಾಬು ಸರ್ದು ಎಲ್ಲ ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಹೆಂಗೆ ಅನಿಸ್ತೀವಿ? ಎಂಥ ಸಾಲಿನ ಬಂದನಪ್ಪ ನಿಮ್ಗೆ ಖುಷಿ ಆಗ್ತದೆ ಅಂದ್ರೆ? ಭಾಳ ಅಂದ್ರೆ ಭಾಳ ಖುಷಿ. ಇವತ್ತಿಗೂ ಅದನ್ನು ಸ್ಮರಣೆ ಮಾಡಿದರೆ ನನ್ನ ಭಾವ ತುಂಬಿ ಬರ್ತದೆ. ಪ್ರಾರ್ಥನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು
ಶಾಲಾ ಕೊನೆಯ ಅವಧಿವರೆಗೂ ಕೂಡ ಅಷ್ಟೇ ಸ್ಫೂರ್ತಿಯಿಂದ ಅಷ್ಟೇ ಚೈತನ್ಯದಿಂದ ಪಾಠ ಮಾಡ್ತಕ್ಕಂಥ ಗುರುಗಳಿದ್ದರು. ಅವಾಗ ಮಕ್ಕಳೇ ನಮ್ಮ ಪಾಲಿನ ಅನ್ನದಾತರು ಅನ್ನುವಂಥ ಮನೋಭಾವನೆ ಇತ್ತು. ಯಾಕಂದ್ರೆ ನಾವು ಉಡುವಂಥ ಬಟ್ಟೆ, ನಾವು ಊಟ ಮಾಡ್ತಕ್ಕಂಥ ಅನ್ನ ಎಲ್ಲ ಮಕ್ಕಳದು. ಹೀಗಾಗಿ ಮಕ್ಕಳಿಗೆ ನಾವು ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಚರ್ಚೆ ಮಾಡ್ತಿದ್ದೀವಿ. ಊಟ ಮಾಡುವಾಗ ಶೈಕ್ಷಣಿಕವಾದಂಥ ಚಿಂತನ ಮಂಥನ, ಪಾಠ ಮಾಡುವಾಗ ಚಿಂತನ ಮಂಥನ. ಹೀಗಾಗಿ ಏನಾದರೂ ಒಂದು ಹೊಸದು ಕಲ್ತೀವಿ ಅಂತಂದ್ರೆ ಅದನ್ನು ಯಾವಾಗ ನಾವು ಮಕ್ಕಳಿಗೆ ಹೇಳಿವಿ ಅನ್ನುವಂಥ ತುಡಿತ ನಮ್ಮದು ಇರ್ತಿತ್ತು. ಅದಕ್ಕಾಗಿ ಬಹುಶಃ ಆಶ್ಚರ್ಯ ಅನ್ಬೋದು ನಿಮಗೆ. ನಾವು ಹೋಗಿ ನಿಂತಾಗ ಮಕ್ಕಳು ಅಂತಿದ್ದು, ಸರ್ ಬಂದಾರ್ರಿ ಸರ ನಿಮ್ಮ ಪಾಠ ಮುಗಿಸ್ರಿ ಅಂತ ಹೇಳ್ತಿದ್ರು. ಇದು ಬಹಳ ಖುಷಿ ನನಗೆ. ಅಲ್ಲ, ನಾವು ಹೋದ ಕೂಡಲೇ ಇಷ್ಟು ಮಕ್ಕಳು ನನಗೆ ಇದು ಮಾಡ್ತಾರೆ ಅಂದಮೇಲೆ ಈ ಮಕ್ಕಳಿಗೆ ಕೊನೆಯ ನನ್ನ ಅವಧಿ ತನಕನೂ ಅಷ್ಟೇ ಸ್ಫೂರ್ತಿಯಿಂದ ನಾನು ಪಾಠ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಬೇರೆಯವರಿಂದ ಬರಲಿಲ್ಲ, ಮಕ್ಕಳಿಂದಲೇ ಬಂತು. ನಾ ಯಾವುದಾದ್ರೂ ಇವತ್ತು ಏನಾದರೂ ನಾವು ಒಳ್ಳೆ ರೀತಿಯಿಂದ ಪಾಠ ಮಾಡಿ, ನಮ್ಗೆ ಅಧಿಕಾರಿಗಳು ಬಂದಾಗ ಹೇಳ್ತಿದ್ರು, ಸರ ನೀವು ಪಾಠ ಭಾಳ ಉತ್ತಮ ಆತ್ರಿ, ಇನ್ನೊಮ್ಮೆ ಬಂದು ನಿಮ್ಮ ಪಾಠ ಕೇಳ್ತೇನೆ ಅಂತ. ನಾ ಏನು ಹೇಳ್ತಿದ್ದೆ, ನಾನು ಇವತ್ತು ಇಷ್ಟು ನಿಮಗೆ ಮನಸ್ಸಿಗೆ ಬರುವಂಥ ರೀತಿ ಒಳಗೆ ನಾ ಪಾಠ ಮಾಡಿದ್ರೆ ಅದ್ರ ನಾ ಕಾರಣ ಅಲ್ರಿ, ನನ್ನ ಮಕ್ಕಳು. ಯಾಕಂದ್ರೆ ಅವ್ರು ಹೇಳ್ತಿದ್ರು ರೀ, ಇಂಥ ಉದಾಹರಣೆ ಕೊಟ್ರಿ, ಅದು ನನಗೆ ಭಾಳ ಪರಿಣಾಮ ಆಯ್ತು. 10 ವರ್ಷದ ಮೇಲೆ ಹೇಳ್ತಿದ್ರು, ಇಂಥ ಜನಪದ ಸಾಹಿತ್ಯವನ್ನು ಹೇಳಿದ್ರು. ಉದಾಹರಣೆ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ. ಇದನ್ನು ನಾವು ತಾಯಿಯ ಹಾರೈಕೆ ಅನ್ನುವಂಥ ವಿಚಾರ ಹೇಳುವಾಗ ಇದನ್ನು ಹೇಳಿದ್ದು ಎಷ್ಟೋ ಹುಡುಗರು ಇವತ್ತು ನೆನಪಿಟ್ಕೊಂಡು ನನಗೆ ಪುನಃ ಒಪ್ಪಿಸುವಂಥ ಕೆಲಸ ಮಾಡ್ತಾರೆ. ನಿಮ್ಮ ಸುಳೆಭಾವಿ ಹುಡುಗನ ಒಮ್ಮೆಲೆ ಸಚಿವಾಲಯಕ್ಕೆ ಅವನದು ಅಪಾಯಿಂಟ್ಮೆಂಟ್ ಆಗಿತ್ತು, ಹೊರಟಿದ್ದ. ಇಲ್ಲೇ ನಾವು ಕುಡ್ಚಿ ದಾಟಿ ಹೋಗ್ತಾ ಇದ್ದೀವಿ, ನಾನು ನಮ್ಮ ಇನ್ನೊಬ್ಬರು ಗುರುಗಳು. ಕೈ ಮಾಡಿದ ಹುಡುಗ ಹೇಳಿದ, ಸರ್ ನಾನು ಸಚಿವಾಲಯದಾಗ ನಂದು ನೇಮಣಕ್ಕೆ ಆರ್ಡರ್ ಬಂದದ್ರಿ, ಹಾಜರಾಗ್ಲಿಕ್ಕೆ ಹೊಂಟೇನೆ. ಅಲ್ಲೇ ರಸ್ತೆ ಮೇಲೇನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಇವೆಲ್ಲ ಏನು ಘಟನೆಗಳವರಲ್ಲ. 40 ವರ್ಷ ನಾನೊಬ್ಬ ಚೈತನ್ಯದಾಯಕ ಶಿಕ್ಷಕನಾಗಿ ಕೊನೆಯ ಅವಧಿವರೆಗೂ ಕೂಡ ನಾನು ಪಾಠ ಮಾಡಬೇಕು ಅಂತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯ ತುಂಬಲಿಕ್ಕೆ ಅದು ಅವಕಾಶ ಪಡಿತು. ಸುಳೆಭೂಮಿ ಅತಿ ದೊಡ್ಡ ಸರ್ಕಾರಿ ಶಾಲೆ ತರ ಇದ್ರಿ. ಯಾಕಂದ್ರೆ ಸುಮಾರು 900ರಿಂದ 1000 ಹುಡುಗರನ್ನ ಒಬ್ಬ ಶಿಕ್ಷಕನು ಮೇಂಟೈನ್ ಮಾಡುವಂತ ಶಿಕ್ಷಕರು ನಮ್ಮ ಕಡೆ ಇದ್ರಿ. ಹುಡುಗರು ಅಷ್ಟೇ ಹೆದರ್ತಿದ್ರು ಅಥವಾ ಅಷ್ಟೇ ಭಕ್ತಿನೂ ಇತ್ತು ಹುಡುಗರು ಅನಿಸ್ತೈತಿ. ಈಗ ನಮಗೆ ಗೊತ್ತ ಸೌದೇತಿ ಸರ್ ಬರಾಕತ್ರ ಗಾಡಿ ಮ್ಯಾಗ ಎಲ್ಲಾರನ್ನೂ ತುಂಬ್ಕೊಂಡು ಬರ್ತಾರೆ, ಎಲ್ಲಾರನ್ನೂ ಹಾರ್ ನೋಡ್ಕೊಂತ ಸಾಲಿ ಹೋಗಿ ಬರ್ತಾರೆ. ಶಾಲ್ಯಾಗೂ ಎಲ್ಲಾರು ಸರ್ಗಳು ಎಲ್ಲ ಮೇಂಟೈನ್ ಮಾಡ್ತಿದ್ರಿ. ನಿಮ್ಗೆ ಹೆಂಗ ಅನಿಸ್ತದೆ, ನಾ ಇಲ್ಲಾಂದ್ರೆ ಯಾರೋ ಒಬ್ಬರು ಮೇಂಟೈನ್ ಮಾಡ್ತಾರೆ ಅನ್ನೋದು ಎಷ್ಟು ಖುಷಿ. ಈ ಉದಾಹರಣೆ ಆಪ್ತ ಸಮಾಲೋಚನಾ ಸಭೆ ಅಂತ ಮಾಡ್ತಿದ್ರು. 1 ರಿಂದ 4 ಎಲ್ಲ ಶಿಕ್ಷಕರು ಹೋಗ್ತಿದ್ರು. 5 ರಿಂದ 8 ಎಲ್ಲ ಶಿಕ್ಷಕರು ಆಪ್ತ ಸಮಾಲೋಚನಾ ಸಭೆಗೆ ಹೋಗ್ತಿದ್ರು. ಆಗ 8 ಕ್ಲಾಸ್ಗಳನ್ನ ಒಬ್ರು ಇಬ್ರು ನಡೆಸಬೇಕಾಗುವಂತ ಪ್ರಸಂಗ ಬರ್ತಿತ್ತು. ಅವಾಗ ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಕಥೆಗಳನ್ನ ಹೇಳುವುದರ ಮೂಲಕ ಅಂದಲ್ಲಿ ಸಭಾ ವಿಜ್ಞಾನ ಕೊಠಡಿ ಒಳಗೆ ನಾವು ಕೂಡಿಸಿಕೊಂಡು ಇಡೀ ದಿವಸ ನಾವು ಪಾಠ ಪ್ರವಚನ ಮಾಡ್ತಿದ್ವಿ. ಮಕ್ಕಳು ಒಂದು ಸೂಜಿ ಬಿದ್ದರೂ ಸಪ್ಪಳಾಗುವಂಥ ರೀತಿ ಒಳಗೆ ಆ ಮಕ್ಕಳು ಕೂಡ್ತಿದ್ವು. ಕಾರಣ ಅಂತಂದ್ರೆ ಆ ಸುಳೆಭಾವಿ ಊರೊಳಗನ ಒಂದು ಸಂಸ್ಕಾರ ಏನದ ಅಂತಂದ್ರೆ, ಶಾಲೆ ಅಂತಂದ್ರೆ ಒಂದು ಗುಡಿ. ಆ ಗುಡಿಯೊಳಗಿರ್ತಕ್ಕಂಥ ವಾತಾವರಣವನ್ನು ಅವ್ರು ನಿರ್ಮಾಣ ಮಾಡಲಿಕ್ಕೆ ತಂದೆ ತಾಯಿಗಳೇ ಮಕ್ಕಳಿಗೆ ಹೇಳಿ ಕಳ್ತಿದ್ರು. ಆಮೇಲೆ ನಾವು ಯಾರಾದರೂ ಮಕ್ಕಳಿಗೆ ದಂಡಿಸಿದ್ರೆ, ಗುರುಗಳ ನಮ್ಮ ಮಕ್ಕಳನ್ನ ದಂಡಿಸಿದ್ರಿ, ಭಾಳ ಚಲೋ ಮಾಡಿದ್ರಿ, ನನ್ನ ಮಗ ಒಬ್ಬ ಒಳ್ಳೆಯ ವರಪುತ್ರ ಆಗಬೇಕು ಅಂತ ಹೇಳಿ ನಮಗವರು ಹೇಳಿ ಶಬಾಷ್ಗಿರಿ ಕೊಟ್ಟು ಹೋಗ್ತಿದ್ರು ಪಾಲಕರು. ನೀವು ಸುಳೆಭಾವಿ ಸ್ಕೂಲಿಗೆ ಬಂದ್ಮೇಲೆ ಕೆಲವರು ಇನ್ನೂ ಶಾಲೆ ಅದು ಹುಡುಗರು ಕಳಿಸ್ತಿರ್ಕಿಲ್ಲ. ಅವಾಗ ನೀವು ಮನಿ ಮಠ ಹೋಗ್ತೀರಿ, ಮಕ್ಕಳನ್ನ ಶಾಲೆ ಕಳ್ಸಂತೇಳಿ ನಾವು ಊರು ತುಂಬ ಆಂದೋಲನಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ. ಹೌದು. ಸೊ ಹೊಸ ಹೊಸ ಯೋಜನೆಗಳು ಯಾವ ಥರ ಬಂದು ನಿಮ್ಮ ತಲೆಗೆ? ಈಗ ಉದಾಹರಣೆ ಬಾಲೆ ಶಾಲೆಗೆ ಅಂತ ಬಂತು, ಕೂಲಿಯಿಂದ ಶಾಲೆಗೆ ಅಂತ ಬಂತು, ಆಮೇಲೆ ದತ್ತು ಯೋಜನೆ ಅಂತ ಬಂತು, ಹೆಣ್ಣೊಂದು ಕಲಿತ ಶಾಲೆ ಅಂತ ಅವಾಗ ಬಂದಿತ್ತು. ಅವಾಗ ಬಂತಿರೋದು. ಅವಾಗೆಲ್ಲ ನಾವು ಮನೆಗೆ ಹೋಗಿ ನಾವು ಓಣಿಗಳನ್ನು ಹಂಚ್ಕೋತಿದ್ವಿ. ದೊಡ್ಡ ಊರು ಆಗಿದ್ದರಿಂದ ಓಣಿಗಳನ್ನು ಹಂಚಿಕೊಂಡು ಆ ಓಣಿ ಒಳಗೆ ನಾವು ದತ್ತು ತಗೊಂಡಂಗೆ ಮಾಡಿದ್ದೀವಿ. ಆ ಓಣಿ ಒಳಗೆ ಒಂದೇ ಒಂದು ಮಗು ಶಾಲೆಯಿಂದ ಹೊರಗುಳಿಬಾರ್ದು, ಅದನ್ನು ನಾವು ದಕ್ಷತೆ ವಹಿಸಿ ಎಲ್ಲರಿಗೂ ನಾವು ಹೇಳ್ತಿದ್ದೆವು. ನಿಮ್ಮ ಓಣಿ ಒಳಗೆ 1ನೇದಿಂದ 7ನೇ ತನಕ ಅಥವಾ 8ನೇದಿಂದ 10ನೇ ತನಕ ಅವ್ರಿಗೂ ಹಂಚಿಕೊಟ್ಟಿದ್ದೆವು. ಪ್ರೌಢಶಾಲೆಗನವ್ರು ಅವರು ಮಾಡ್ತಿದ್ರು. ಹೀಗಾಗಿ ಶಾಲೆಯನ್ನು ತಪ್ಪಿಸುವಂತಹದ್ದು ಸುಳೆಭಾವಿ ಒಳಗೆ ಭಾಳ ಕಡಿಮೆ, ಭಾಳ ಮೊದಲಿಂದ. ಅದಕ್ಕೊಂದು ಕಾರಣನೂ ಆತ್ರಿ. ಏನಾತಂದ್ರೆ ನೇಕಾರಿಕೆ ಇತ್ತಲ್ಲಿ, ಆ ನೇಕಾರಿಕೆಗೆ ಹೊಡೆತ ಬಿತ್ತು.
ಓಕೆ ಇನ್ನು ನಾವು ಕಲೀಲಿಲ್ಲ ನಮ್ಮ ಜೀವನ ಆಗುದಿಲ್ಲ ಅನ್ನುವಂಥ ತೀರ್ಮಾನ ಪಾಲಕರು ಮಾಡಿದ್ರು. ಓಕೆ ಗುರುಗಳ ನಾವು ನಮ್ಮ ಮಕ್ಕಳನ್ನ ಕಲಿಸಬೇಕ್ರಿ, ಈ ಉದ್ಯೋಗದಾಗ ಇನ್ನು ನಮಗೆ ಸರಿ ಆಗೋದಿಲ್ಲ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅಂತಂದರು. ಈಗ ಭಾಳಷ್ಟು ಪೈಪೋಟಿ ಮಕ್ಕಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಪೈಪೋಟಿಯೇ ನಮ್ಮ ಶಾಲೆಯ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಕಾರಣ. ಈಗ ನಮ್ಮ ಕೈಯಲ್ಲಿ ಕಲಿತಂಥ ಮಕ್ಕಳು IAS ಅಧಿಕಾರಿ ಆಗಿರ್ತಕ್ಕಂಥ ಉದಾಹರಣೆ ಕೂಡ ಅದು ನಿಮಗೆಲ್ಲ ಗೊತ್ತು. ಸುಧೀರ್ ಪಾಟೀಲ್ ಈಗ ಹಾಜರಾತಿ ಧ್ವಜಾರೋಹಣ ಅಂತ ನೀವು ಒಂದು ಕಾನ್ಸೆಪ್ಟ್ ಹೊಸದು ಬರ್ತದೆ ರೀ, ಅದು ಯಾರಿಗೆ ಬಂದ್ರೆ ಮೊದಲು ಕಾನ್ಸೆಪ್ಟ್ ಅತ್ತಲ್ಯಾಗ? ಇದು ಇಡೀ ಇಲಾಖೆ ಕೊಟ್ಟಿರ್ತಕ್ಕಂಥ ಯೋಜನೆ. ಓಕೆ, ನಮ್ಮದು ವೈಯಕ್ತಿಕ ಅಲ್ಲ, ಇಲಾಖೆ ಕೊಟ್ಟಿರ್ತಕ್ಕಂಥ. ಮಕ್ಕಳು ಪ್ರತಿನಿತ್ಯ ಹಾಜರಿ ಬಂದರೆ, ಶಾಲೆಗೆ ಬಂದರೆ ನಮಗೆ ಹಾಜರಾತಿ ಧ್ವಜ ಸಿಗ್ತದೆ. ಈ ಸಲ 4ನೇತ್ತೆ ಬಂತು, ಮುಂದಿನ ಸಲ 5ನೇತ್ತೆ ಬಂತು, 6ನೇತ್ತೆ ಬಂತು, 1ನೇತ್ತೆ ಬಂತು. ಈ ರೀತಿ ಇರೋದರಿಂದ ಪೈಪೋಟಿ ಪ್ರಾರಂಭ ಆಯಿತು. ಆವಾಗ ತರಗತಿ ಶಿಕ್ಷಕರು ಗುರುಮಾತೆಯರು ಹೇಳಲಿಕ್ಕೆ ಚಾಲು ಮಾಡಿದರು, ನಾಳೆ ಧ್ವಜ ನೀವು ತೊಗೋಬೇಕು, ಈ ಸಲ 4ನೇತ್ತೆಯವ್ರು ತೊಗೊಂಡಾರ, ಈ ಸಲ ನೀವು 1ನೇತ್ತೆಯವ್ರು ತೊಗೋಬೇಕು ಅಂಥೇಳಿ ಪೈಪೋಟಿ ಪ್ರಾರಂಭ ಆಯಿತು. ಅಂಥೇಳಿ ವಾತಾವರಣ ನಿರ್ಮಾಣ ಆಯ್ತು ರೀ. ಈಗ ನಾವೆಲ್ಲರೂ ಒಬ್ರು ಪಂಚಾಂಗ ಓದ್ತಿರೋ, ಒಬ್ರು ಸುದ್ದಿ ಓದ್ತಿರೋ, ಒಬ್ರು ಸುಭಾಷಿತ ಓದ್ತಿದ್ರ. ಎಷ್ಟೋ ಮಂದಿ ನೀವು ಒಂದು ಸುಭಾಷಿತಗಳು ಬರ್ಕೊಡ್ತಿದ್ರಿ. ಯಾವ ಒಂದು ಸುಭಾಷಿತ ನಿಮಗೆ ಭಾಳ ಬೆಟರ್ ಮಸ್ತ್ ಅನ್ನಿಸ್ತದ ನಿಮ್ಗೆ? ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅದರಲ್ಲ. ಈಗ ಉದಾಹರಣೆ, ಅಂಕಿ ಅಕ್ಷರಗಳು ಜೀವನದ ಕಣ್ಣುಗಳು ಅಂದ್ರೆ, ಅಂಕಿ ಅಕ್ಷರ ಇರಲಿಲ್ಲ ಅಂದ್ರೆ ನೀವು ಕುರುಡಿದ್ದಂಗೆ. ಅಂಕಿ ಅಕ್ಷರಗಳನ್ನು ನಿನಗೆ ಓದ್ಲಿಕ್ಕೆ ಬಂತು ಅಂತಂದ್ರೆ, ಬರೀಲಿಕ್ಕೆ ಬಂತು ಅಂತಂದ್ರೆ, ಮಾತಾಡ್ಲಿಕ್ಕೆ ಬಂತು ಅಂತಂದ್ರೆ ನೀವೊಬ್ಬ ಒಳ್ಳೆ ಸಮಾಜದ ಕಣ್ಮಣಿ ಆಗ್ತಿ. ಅದಕ್ಕಾಗಿ ಇಂಥವ್ನು ಏನು ಮಾಡ್ತಿದ್ವಿ ಅಂದ್ರೆ ನಾವು ವಿವರಣೆ ಕೊಡ್ತಿದ್ದೀವಿ ಪ್ರಾರ್ಥನಾದಾಗ. ಸುಮಾರು 10 ರಿಂದ 15 ನಿಮಿಷ ಮಕ್ಕಳಿಗೆ ಮೌಲ್ಯಗಳ ಬೀಜಗಳನ್ನು ಬಿತ್ತಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೆವು. ನಮ್ಮ ಬಾಬು ಸರು ಅವ್ರು ಬಂದ ಮೇಲಂತೂ ನನ್ನ ಕೆಲಸ ಕಡಿಮೆ ಆಯ್ತು, ಅವ್ರು ಹೇಳಲಿಕ್ಕೆ ಚಾಲು ಮಾಡಿದ್ರು. ನಾವೇನು ಮಾಡ್ತಿದ್ರು, ತನ್ಮೂಲಕ ರಾಮಾಯಣದ ಘಟನೆಗಳನ್ನು, ಮಹಾಭಾರತದ ಘಟನೆಗಳನ್ನು, ಯಶೋಪನೀತಿಯ ಘಟನೆಗಳನ್ನು, ಪಂಚತಂತ್ರದ ಕಥೆಗಳನ್ನು ಸಂಕ್ಷಿಪ್ತವಾಗಿ 5 ನಿಮಿಷದಲ್ಲಿ ಹೇಳಿ ತನ್ಮೂಲಕ ಒಂದು ಮೌಲ್ಯವನ್ನು ಆ ಮಕ್ಕಳಿಗೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಕೇವಲ ಶಿಕ್ಷಕರು ಅಷ್ಟೇ ಅಲ್ರಿ, ಹುಡುಗರು ನೀವು ಅಷ್ಟೇ ಎನ್ಕರೇಜ್ ಮಾಡ್ತಿದ್ರಿ, ಸ್ಟೇಜ್ ಮ್ಯಾಗ ಕರೆಸ್ತಿದ್ರಿ, ಏನೋ ಒಂದು ಹೇಳೋದಿದ್ರೆ ಹೇಳಿಸ್ತಿದ್ರಿ. ಸೊ ಅದೇ ಕಾರಣಕ್ಕೇ ನಿಮ್ಮ ಕಡೆ ಕಲ್ತಿರೋ ಹುಡುಗರಿಗೆ ಯಾವುದೇ ಟೈಮ್ ಮಾತಾಡೋಕ್ಕೂ ಹೆದರೋದಿಲ್ಲ. ನಿಮ್ಗೆ ಅದೇ ಕಾರಣ ಅನಿಸ್ತದೆ ಅಂತ? ಹೌದು. ಮೊದಲೇದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ಸಭಾಕಂಪನ ಹೋಗಲಾಡಿಸ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ತರಗತಿ ಕೊಠಡಿ. ಆ ತರಗತಿ ಕೊಠಡಿ ಒಳಗೆ ಯಾವ ಮಗು ಮಿಂಚುತ್ತಾನ, ಅವು ಸಮಾಜದೊಳಗೂ ಮಿಂಚುತ್ತಾನೆ. ಆಮೇಲೆ ಅವಾಗ ಆತ್ಮಧೈರ್ಯ ಅನ್ನೋದು ಬರ್ತದೆ, ಮನೋಧೈರ್ಯ ಅನ್ನೋದು ಬರ್ತದೆ. ಆ ಮನೋಧೈರ್ಯದಿಂದ ಆ ಮಗು ವಿಶ್ವವನ್ನು ಗೆಲ್ಲಬಹುದು. ಈಗ ನಮಗೂ ಅದ ಧೈರ್ಯ ಅನಿಸ್ತದೆ. ನಾವು ಅವಾಗ 900 ಹುಡುಗರ ಮುಂದಿಂದ ಮಾತಾಡಿದ್ದೇವ್ರಿ. ಈಗ ನಮ್ಗೆ ಏನೂ ಅನ್ಸೋದಿಲ್ಲ ಅಂತ ಒಂದ್ಸಲ ಹಂಗೆ ಅನಿಸ್ತದೆ. ಹೌದು. ಈಗ ಮಾತಿನೊಳಗೆ ನಿಪುಣತೆ ಇರೋದರಿಂದ ಇವತ್ತಿನ ಸಂದರ್ಶನ ಮಾಡಲಿಕ್ಕೆ ಇದಕ್ಕೆ ಕಾರಣ ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು ನಮ್ಮ ಪ್ರಾಥಮಿಕ ಶಾಲೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಉನ್ನತಿ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮೂಲ ಪಾಯೆ ಯಾವುದು ಅಂತಂದ್ರೆ ನಮ್ಮ ಪ್ರಾಥಮಿಕ ಶಾಲೆ. ಈಗ ಬಾಲರಾಜ್ ಸರ್ ಅವರು ಮಾತಾಡೋ ಹಾವಭಾವ ನೋಡ್ರೆ ಎಲ್ಲರಿಗೂ ಪ್ರತಿಯೊಬ್ಬರು ನಾವು ಮಾತಾಡಬಹುದು ಅಂತ ಅನಿಸ್ತಿತ್ತು. ಅವ್ರನ್ನ ನೋಡಿ ಎಷ್ಟೋ ಜನ ಇದನ್ನ ಮಾಡ್ಕೊಂಡು ಕೆಲಸ ಮಾತಾಡಕ್ಕಾಗುತ್ತಾರೆ. ನೀವು ಹೆಂಗೆ ಯಾರು ನೋಡಿ ನಿಮ್ಗೆ ಭಾಳ ಇನ್ಸ್ಪೈರ್ ಆಗ್ತದೆ ಸುಳೇಬಾವಿ ಶಾಲೆ ಒಳಗೆ? ನನಗೆ ಸುಳೇಬಾವಿ ಶಾಲೆಗೆ ಬರೋಕ್ಕಿಂತ ಮೊದಲ ಮಾತಿನ ಕಲೆ ಬರಲಿಕ್ಕೆ ಕಾರಣ ಅಂತಂದ್ರೆ ಹುಬ್ಬಳ್ಳಿ ಒಳಗಿದ್ದಾಗ ಬನ್ನಂಜೆ ಗೋವಿಂದಾಚಾರ್ಯ ಅಂತಿದ್ರು. ಅವರು ಮಹಾಭಾರತದ ಬಗ್ಗೆ, ಭಗವದ್ಗೀತೆ ಬಗ್ಗೆ, ರಾಮಾಯಣದ ಬಗ್ಗೆ ಬಹಳ ಸುಂದರವಾದಂತಹ, ಇವತ್ತಿಗೂ ನಾನು ಅವರ ವಿದ್ಯಾರ್ಥಿ, ಅವರ ಉಪನ್ಯಾಸವನ್ನು ಇವತ್ತಿಗೂ ಕೇಳ್ತೇನೆ ನಾನು. ಯಾಕಂದ್ರೆ ನಾನು ನಿವೃತ್ತಿಯಾಗಿದ್ದೇನೆ ಅಂತ ಹೇಳಿ ಕಲಿಬೇಕು ಅನ್ನುವಂಥ ಹಸಿವು ನಂದು ಕಡಿಮೆ ಆಗಿಲ್ಲ. ಅಧ್ಯಾತ್ಮದ ವಿಚಾರಗಳನ್ನು ಅವರು ಬಹಳ ಸುಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಅತ್ಯಂತ ಸುಲಭವಾದ ಭಾಷೆಯಲ್ಲಿ ಹೇಳ್ತಿದ್ರು. ಅದು ಕೂಡ ನನ್ನ ಮೇಲೆ ಪರಿಣಾಮ ಆಯಿತು. ಹೀಗಾಗಿ ಮಾತಿನ ಕಲೆ ಅನ್ನೋದು ನಮ್ಮ ಶಿಕ್ಷಕರಿಗೆ ಇರಲೇಬೇಕು. ಮಾತಿನ ಕಲೆ ಇರಲಾರದವರು ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ, ಅವರು ಆಗಲೇಬೇಕು. ಮತ್ತು ಇನ್ನೊಂದು ನಮಗೆ ಗೊತ್ತಿರೋ ಥರ ಪ್ರತಿಯೊಬ್ಬ ಹುಡುಗನೊಳಗೂ ನಾಯಕನ ಹುಟ್ಟಾಕ್ಬೇಕಂತೇಳಿ ನೀವು ಕೆಲವೊಂದು ಮಾಡೆಲ್ ಎಜುಕೇಶನ್ ಗೊತ್ತಂದ್ರಿ, ಆಮೇಲೆ ಮಾಡೆಲ್ ಕಾರ್ಯಕ್ರಮಗಳು ಮಾಡ್ಕೊಂಡ್ರಿ. ಸುಳೇಬಾವಿ ಹೆಸರಿಗೆ ತಕ್ಕಂಥ ಮಾದರಿ ಶಾಲೆ ಆಗೋಕ್ಕೆ ನೀವು ಎಲ್ಲರೂ ಕಾರಣ ಆದ್ರಿ. ನಿಮಗೆ ಹೆಂಗೆ ಅನಿಸ್ತದೆ? ಉದಾಹರಣೆಗೆ ಮೇಳಗಳನ್ನು ಮಾಡಿದ್ವಿ. ಓಕೆ. ಯಾವ ಮೇಳ ಅಂತಂದ್ರೆ ಭಾಷಾ ಮೇಳ, ವಿದ್ಯಾರ ಮೇಳ, ಗಣಿತ ಮೇಳ, ಹೀಗೆ ಬೇರೆ ಬೇರೆ ಮೇಳಗಳನ್ನು ಮಾಡಿದ್ವಿ. ಆ ಮೇಳಗಳನ್ನು ಮಾಡಿದ ಕೂಡಲೇ ಏನಾಯ್ತು ಅಂತಂದ್ರೆ ಆಗಿನ ಡೈಟ್ ಅಧಿಕಾರಿಗಳನ್ನು ನಾನು ನೆನಪಡ್ಕೋತೀನಿ. ಲೀಲಾವತಿ ಹಿರೇಮಠ ಮೇಡಮ್ ಅವರು ಬಂದು ಅದನ್ನು ನೋಡಿ
ಒಂದೇ ದಿವಸ ಅವರು ಅವಕಾಶ ಕೊಟ್ಟಿದ್ರು. ನಾವು ಮಾಡಿರ್ತಕ್ಕಂಥ ಎಲ್ಲ ಮಾದರಿಗಳನ್ನು ನೋಡಿ 8 ದಿನ ತೆಗಿಬೇಡ್ರಿ ಇದನ್ನಂತ. ನೀವು 2 ಕ್ಲಾಸ್ನಾಗ ಒಂದೊಂದು ಕ್ಲಾಸ್ ಕೂಡಿಸ್ರಿ, ಇವನ್ನ ತೆಗಿಬೇಡ್ರಿ. ಇಡೀ ತಾಲೂಕಿನ ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳು ಬಂದು ನೋಡಲಿ, ನಾ ಆದೇಶ ಹೊರಡಿಸ್ತೇನೆ ಅಂತಂದರು. ಆ ಪ್ರಕಾರ ಆದೇಶ ಹೊರಡಿಸಿದ್ರು. ಸುತ್ತಮುತ್ತಲಿನ ಎಲ್ಲ ಶಾಲಾ ಮಕ್ಕಳು ಮತ್ತು ಇವರು ಬಂದು ನೋಡಿ ಬಹಳ ಅಭಿಮಾನ ಪಟ್ಟುಕೊಂಡ್ರು. ಅವಾಗ ಅವ್ರು ಹೇಳಿದರು, ಅದನ್ನು ಒಂದು ರೆಕಾರ್ಡ್ ಮಾಡಿದ್ರು. ಮಾಡಿ NCERTಗೆ DSCERTಗೆ ಕಳಿಸಿರೋರು, ಬೆಂಗಳೂರಿಗೆ ಮತ್ತು ದಿಲ್ಲಿಗೆ. ಹೀಗಾಗಿ ನಮ್ದು ಆಗ ಅತ್ಯಂತ ಗುಣಮಟ್ಟದ ಶಾಲೆ ಅಂತ ಹೆಸರು ಪಡಿತು. ಈಗಿನ ಹುಡುಗರೆಲ್ಲ ಮಾರ್ಕ್ಸಲ್ಲ ಪೈಪೋಟಿ ಅದ. ನಾವು 90 ಮಾಡ್ತೇನೆ, ಅವ್ರು ಯಾರೋ 92 ಮಾಡ್ತಾರೆ ಅಂತಾರೆ. ಅವಾಗ ಮೌಲ್ಯಾಂಕನ ಅಂತ ಒಂದು ಬಂದಾಗ ಶಿಕ್ಷಕರ ನಡುವೆ ಪೈಪೋಟಿ ಚಾಲು ಆಯ್ತು. ನೀವು ಅವಾಗ ಹೆಂಗೆ ಅನಿಸ್ತಿದ್ರ ಆ ಪೈಪೋಟಿ? ಇಲ್ಲ, ಅದು ಮೌಲ್ಯಾಂಕನ ಏನು ಬೆಂಗಳೂರಿಂದ ನಡೆಸ್ತಿತ್ತು. ಏಕಕಾಲಕ್ಕೆ 2 ತರಗತಿಗಳಿಗೆ ಮೌಖಿಕ, ಲಿಖಿತ ಎರಡು ಪರೀಕ್ಷೆಗಳನ್ನು ತಗೋತಿದ್ರು. ಅವಾಗ ನಮ್ಮ ಶಾಲೆಯ ಗುಣಮಟ್ಟ ಹೆಚ್ಚಾಗಬೇಕು, ನಮ್ಮ ಶಾಲೆಯ ಗುಣಮಟ್ಟ ಹೆಚ್ಚಾಗಬೇಕು ಅಂಥೇಳಿ ವಿಶೇಷವಾದಂಥ, ಅಂದರೆ ದಿನಾದಕ್ಕಿಂತ ಹೆಚ್ಚು, ಅಂದರೆ ಎಂದಿನಂತೆ ಪಾಠ ಮಾಡೋದಕ್ಕಿಂತ ಬಿಟ್ಟು ಹೆಚ್ಚಿನ ಪಾಠಗಳನ್ನು, ಅಂದರೆ ಶಾಲಾ ಪೂರ್ವದಲ್ಲಿ ಶಾಲಾವಧಿ ನಂತರ ಹೆಚ್ಚಿನ ತರಬೇತಿಗಳನ್ನು ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. 9 ಗಂಟೆ ಸ್ಟಾರ್ಟ್ ಮಾಡ್ತಿದ್ರೆ 6 ಗಂಟೆಗೆ ಬಿಡ್ತಿದ್ರು. 6 ಗಂಟೆಗೆ ಬಿಡ್ತಿದ್ದೀವಿ ನಾವು. ಅವಾಗ ಹೆಂಗಿರ್ತದೆ, ಟೀಚರ್ ನಡೆ ಪೈಪೋಟಿ ಇರ್ತಾರೆ. ನಾನು ಇವತ್ತು ತೊಗೊಂಡಿಲ್ಲ ಅಂದ್ರೆ ನನ್ನ ಹುಡುಗರು ಹಿಂದೆ ಬೀಳ್ತಾರೆ ಅಂತೇಳಿ ಟೀಚರ್ಗಳು ಎಕ್ಸ್ಟ್ರಾ ಎಫರ್ಟ್ ಆಗಿ ತಗೋತಾರೆ. ಹೌದು. ಸೊ ಹೀಗಾಗಿ ನಾವು ಏನು ಮಾಡ್ತಿದ್ವಿ ಅಂದರೆ ವಿಶೇಷವಾದಂಥ ತಯಾರಿ ಮಾಡಿಕೊಂಡು, ಸಿದ್ಧತೆ ಮಾಡಿಕೊಂಡು ತರಗತಿಗೆ ನಾವು ಹೋಗ್ತಿದ್ವಿ. ಉದಾಹರಣೆ ಹೇಳಬೇಕು ಅಂತಂದರೆ 7ನೇತಕ್ಕೆ ಒಂದು ಭಾಮಿನಿ ಷಟ್ಪದಿ ಇತ್ತು. ಆ ಭಾಮಿನಿ ಷಟ್ಪದಿಯನ್ನು ಸುಮಾರು 10 ರಿಂದ 15 ಅವಧಿ ಹೇಳ್ತಿದ್ರು ನಾನು. ನನ್ನ ಅತ್ಯಂತ ಪ್ರೀತಿ ವಿಷಯ ನಮ್ಮ ಅಜ್ಜನಿಂದ ನಮಗೆ ಮಾರ್ಗದರ್ಶನ ಸಿಕ್ಕಿತ್ತು. ಇವತ್ತಿಗೂ ನಾ ಮರ್ತಿಲ್ರಿ ಅವ್ನು. ಉದಾಹರಣೆ ಹೇಳಂದ್ರೆ ಕೇಳ್ತೀನಿ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿಯುಧಿಷ್ಠಿರ ದೇವ 3ನೇ ಯಾತ ಕಲಿ ಭೀಮ ಫಲುಗುಣನು 4ನೇಯಲೈದನೆಯಲ್ಲಿ ನಕುಲ ಸಹ ದೇವರಾದರು ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ದಿಸಿದರು. ಇದು 6 ಸಾಲಿನ ಒಂದು ನುಡಿ. ಭಾಮಿನಿ ಷಟ್ಪದಿ ಕುಮಾರವ್ಯಾಸ ಬರೆದಿದ್ದು. ಇದಕ್ಕೆ ಲಘುಗುರು ಹಾಕಿ, ಪ್ರಸ್ತಾರ ಹಾಕಿ, ಧಾಟಿಯಿಂದ ಗಮಕ ವಾಚನ ಮಾಡುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳು ತಯಾರಾಗ್ತಿದ್ದು. ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ಯಾರೋ ತಾಯಿಯನ್ನು ಕುರಿತು, ತಂದೆಯನ್ನು ಕುರಿತು, ಶಾಲೆಯನ್ನು ಕುರಿತು ಹೊಸಗನ್ನಡದಲ್ಲಿ ಭಾಮಿನಿ ಷಟ್ಪದಿಯನ್ನು ಬರೆಯುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳು ತಯಾರಾದ. ಇದ್ರ ಜೊತೆ ನೀವು ಪ್ರತಿ ಶನಿವಾರ ವ್ಯಾಯಾಮ ಮಾಡಿಸ್ತಾರೆ. ಗ್ರೌಂಡು ನಮ್ಗೆ ದೊಡ್ಡದಿತ್ತು. ಅವಾಗ ಅಷ್ಟೆಲ್ಲ ಬಾಬು ಸರ್ ಅವರ ಮಳೆದೊಂದು ಇದು ಚಪ್ಪಾಳೆ ಬಾರಿಸ್ತಿದ್ರು. ಅದು ಎಷ್ಟು ಖುಷಿ ಕೊಡ್ತಿರ್ತಾರಲ್ಲ, ಎಲ್ಲ ಹುಡುಗರೆಲ್ಲ ನಗುತ್ತಿದ್ರು. ಮತ್ತು ಅದ್ರ ಜೊತೆ ನಾವು ಅದನ್ನ ಬಿಟ್ಟು ಕೆಲವೊಂದು ವಿಮಿಕ್ರಿ ಕಾರ್ಯಕ್ರಮಗಳನ್ನ ಮಾಡ್ಕೋತಿದ್ವಿ. ಸರ್ ಬಗ್ಗೆ ಹುಡುಗರು ವಿಮಿಕ್ರಿ ಮಾಡಿರೋನು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಹೌದು, ಹೆಂಗೆ ಅನಿಸ್ತು? ಏನದು ಗೊತ್ತೇನ್ರಿ, ಅದರಿಂದ ನಾಳೆ ಅನುಕರಣಾ ಶಕ್ತಿ ಅನ್ನೋದು ಬೆಳೆಸ್ಬೇಕು. ಈ ಅನುಕರಣಾ ಶಕ್ತಿಯಿಂದಲೇ ಒಬ್ಬ ಕವಿ ಕಾವ್ಯವನ್ನು ರಚನೆ ಮಾಡ್ತಾನೆ. ಅನುಕರಣಾ ಶಕ್ತಿಯಿಂದಲೇ ಒಬ್ಬ ಗಾಯಕ ಉತ್ತಮ ಗಾಯಕನಾಗ್ತಾನೆ. ಗುರುಗಳು ಹೇಳಿದ್ದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂತಂದ್ರೆ ಅವು ಗಾಯಕ ಆಗೋದೇ ಇಲ್ಲ. ಅವ್ರು ಏನು ಹೇಳ್ಯಾರ ಆ ತರಬೇತಿಯನ್ನು ಅವ್ರು ರಿಯಾಜ್ ಅಂತಾರೆ. ರಿಯಾಜ್ ಮಾಡಲೇಬೇಕು. ರಿಯಾಜ್ ಅಂದರೆ ರೂಢಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು. ಅದೇ ರೀತಿ ಒಬ್ಬ ಶಿಕ್ಷಕ ಈ ರೀತಿ ಮಾಡ್ತಾನಂತಂದ್ಮೇಲೆ ನಾವು ಮಾಡಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ಬಂತು ಅಂತಂದರೆ ನಾಳೆ ಎಲ್ಲ ಕ್ಷೇತ್ರಗಳಲ್ಲಿ, ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಿ ಕನ್ನಡದ ಬಾವುಟವನ್ನು ಹಾರಿಸುವುದರ ಜೊತೆಗೆ ರಾಷ್ಟ್ರದ ಬಾವುಟವನ್ನು ಹಾರಿಸುವಂಥ ಸಮರ್ಥ ಶಕ್ತಿಶಾಲಿ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಅನಿಸ್ತಿರ್ತಿಲ್ಲ ಅಂದರೆ ನಮ್ಮ ಬಗ್ಗೆ ಹುಡುಗರು ಈ ಥರ ಎಲ್ಲ ಮಾತಾಡ್ತಾವ, ನಾವು ಅವ್ರ ಕಾಮಿಡಿಗೆಲ್ಲ ನಿಮ್ಮ ಬಗ್ಗೆ ವಿಮಿಕ್ರಿ ಮಾಡಿದಾಗ ಎಲ್ಲರೂ ನಗ್ತಿದ್ರು. ಯಾರು ಯಾರ ಬಗ್ಗೆ ಕೊಂಡ್ಕೊಂಡು ಮಾತಾಡ್ತಿರ್ಲಿಲ್ಲ. ನಾವು ಅದನ್ನು ಆನಂದ ಪಡ್ತಿದ್ದೀವಿ. ಯಾಕಂದ್ರೆ ಅದರಿಂದ ಈ ವಿಷಯ ಹೇಳತಕ್ಕಂಥ, ನೆನಪಿಟ್ಟುಕೊಳ್ತಕ್ಕಂಥ ಸ್ಮರಣ ಶಕ್ತಿಯನ್ನು ಬೆಳೀತದ್ರಿಂದ. ಆಮೇಲೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಸಭಾಕಂಪನ ಹೋಗ್ತದೆ. ಎರಡೂ ಗುಣಗಳು ಏಕಕಾಲಕ್ಕೆ ಬೆಳೀತಾವ್ರಲ್ಲಿ. ಒಂದು ಅನುಕರಣೆ ಮಾಡ್ತಾನಂತಂದ್ರೆ ಒಂದು ಸ್ಮರಣ ಶಕ್ತಿ, ಎರಡನೇದು ಹಾವಭಾವ. ಇವನ್ನೆಲ್ಲ ನೆನ್ಪಿಟ್ಕೊಂಡು ಮಾಡ್ಬೇಕವ. ಮಾಡಿದಾಗ ಅವಂಗ ಸಭಾಕಂಪನ ಹೋಗ್ತದ್ರಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಈ ಎರಡೂ ಮೌಲ್ಯಗಳನ್ನು ನಾವು ಬೆಳೆಸಲಿಕ್ಕೆ ಎಲ್ಲರೂ ಮುಕ್ತವಾದಂತಹ ಅವಕಾಶವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸೋಲ್ಲ ಅನ್ನೋ ಒಂದು ವ್ಯಕ್ತಿಗಳಿದ್ದಾಗ ಸುಳೆಬಾವಿ ಶಾಲೆ ನಮ್ಮ ಮಕ್ಕಳನ್ನ ಹಾಕ್ಬೇಕಂತ ಮಂದಿ ಹಾತೊರಕ್ಕೆ ಚಾಲೂ ಮಾಡ್ತಾರೆ. ನಿಮಗೆ ಅವಾಗ ಯಾವ ಥರ ಖುಷಿ ಅನ್ನಿಸ್ತ್ರಿ? ನಮ್ಮ ಶಾಲೆಯೊಳಗೆ ಒಂದು ನಾವು ಸ್ನೇಹ ಸಮ್ಮೇಳನ ಮಾಡಿದ್ವಿ. ಆಗ ಏನು ಮಾಡಿದೀವಿ ಅಂತಂದ್ರೆ, ಬರೀ ನಾವು ಈ ಸಿನಿಮಾದ ಹಾಡುಗಳನ್ನು ಯಾವಾಗೂ ಹಾಡು ಕೊಡ್ತಿದ್ದಿಲ್ಲ, ನನಗಂತೂ ಸೇರ್ತಿದ್ದಿಲ್ಲ. ಜನಪದ ಸಾಹಿತ್ಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯ
ಇಂಥ ಕಾರ್ಯಕ್ರಮಗಳಾಗಬೇಕು ಅಂಥೇಳಿ ಆ ಮಕ್ಕಳಿಗೆ ಹೇಳಿದಾಗ ಅವರು ದಾಸ ಸಾಹಿತ್ಯವನ್ನು ಪ್ರದರ್ಶನ ಮಾಡ್ತಿದ್ರು, ಭಾಷಣವನ್ನು ಪ್ರದರ್ಶನ ಮಾಡ್ತಿದ್ರು, ಒಂದು ಒಳ್ಳೆಯ ಅನುಕರಣೆಯನ್ನು ಮಾಡ್ತಿದ್ರು. ಆವಾಗ ಈ ನಮ್ಮ ಮಕ್ಕಳ ಚಟುವಟಿಕೆಗಳನ್ನು ನೋಡಿ ಅಲ್ಲಿ ಇರ್ತಕ್ಕಂಥ ಪಾಲಕರು ತಾಯಂದಿರು ನಮ್ಮ ಮುಂದೆ ಬಂದು ಹೇಳ್ತಿದ್ರು, ಗುರುಗಳ ನಾವು ಖಾಸಗಿ ಶಾಲೆಗೆ ಹಚ್ಚಿ ತಪ್ಪು ಮಾಡಿದ್ದೀವಿ, ಈ ಸಲ ನಾವು ಇಲ್ಲೇ ಕರ್ಕೊಂಡ್ಬರ್ತೀವಿ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಸೊಳೆಭಾವಿ ಶಾಲೆ ಅತ್ಯಂತ ಉತ್ತಮವಾದಂಥ ಶಾಲೆ ಅನಿಸ್ತಿದೆ. ಈ ನಮ್ಮ ಸುಳಿಬಾವಿ ಶಾಲೆ ನಮಗೆ ನೆನಪಿರೋತಾರ ರೀ, ಶಿಕ್ಷಕರಿಗೆ ಯಾರು ಹೆದರ್ತಿರ್ಲಿಲ್ಲ. ಭಕ್ತಿಯಿಂದ ನಾವೆಲ್ಲ ಯಾವ ಥರ ಮಾಡ್ತಿದ್ವಿ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಗಂಗಾಜೋತ್ಸವ ಬಂದ್ರೆ ಭಾಷಣ ಬರೆದು ಕೊಡಂತೆ ಹುಡುಗರು ಬಂದು ಹತ್ತಿದ್ದಾರೆ ನಿಮ್ಮನ್ನು. ನಿಮ್ಗೆ ಬರ್ಕೊಡಕ್ಕೆ ಆಗ್ತಿರ್ಲಿಲ್ಲ. 10 ಹುಡುಗರ ಒಬ್ಬ ಹುಡುಗನ ಸೆಲೆಕ್ಷನ್ ಮಾಡ್ಬೇಕಾಗ್ತಿತ್ತು. ಅವಾಗ ಕೆಲವೊಂದು ಹುಡುಗರು ಬೇಜಾರು ಮಾಡ್ಕೊಂಡು ಹೋಗ್ತಿದ್ರು ನಿಮ್ಮನ್ನು ನೋಡ್ರಿ. ನೀವು ಏನು ಹೇಳ್ತಿದ್ರ ಹುಡುಗರಿಗೆ? ಅವ್ರಿಗೆ ಹೇಳ್ತಿದ್ವಿ ನಾವು, ನಿನಗಿಂತ ಮಿಗಿಲಾಗಿರ್ತಕ್ಕಂಥ ಮೌಲ್ಯ ಅವನಲ್ಲಿ ಪೈಪೋಟಿ ಮಾಡೋ. ಶಿಕ್ಷಣ ಒಬ್ಬರ ಸ್ವತ್ತಲ್ಲ, ಎಲ್ಲರ ಸ್ವತ್ತು. ಹೀಗಾಗಿ ನೀನು ಪ್ರಯತ್ನ ಮಾಡು, ನೀ ಅವ್ರಿಗಿಂತ ಒಳ್ಳೆಯವಾಗ್ತಿ, ನಾಳೆ ನೀನು ಆಯ್ಕೆ ಆಗ್ತಿ, ಮಾಡೋದನ್ನ ಪ್ರಯತ್ನ ಮಾಡು. ಉದಾಹರಣೆ, ಒಬ್ಬ ಹುಡುಗ ಅರಳಿಕಟ್ಟೆ ಅಂತ ಒಂದು ಹುಡುಗಿದ್ದ. ನಾವು ನಾಟಕಕ್ಕೆ ಅವನು ಪಾತ್ರ ಕೊಟ್ಟಿದ್ದೀವಿ. ಕೊಟ್ಟಾಗ ಅವನು 4 ದಿನ ಬರಲೇ ಇಲ್ಲ. ಮಲ್ಲಪ್ಪ ನಾಯಕ ಒಟ್ಟು ಅರಳಿಕಟ್ಟಿ ಗಿಡ್ಡ ಹುಡುಗಿದ್ದ, ಕೆಂಪು ಹುಡುಗ, ನಾಯಕ ಮಲ್ಲಪ್ಪ ನಾಯಕ ಅಂತ. ಆಮೇಲೆ ಅವ್ರ ಅಜ್ಜ ಬಂದ್ರಿ, ಗುರುಗಳ ನಾಟಕದಿಂದ ಒಂದು ತೆಗೆದಿರಂತ, ನೀವು ಯಾಕೆ ತೆಗೆದ್ರಿ, ತೆಗಿಬಾರ್ದಾಗಿ. 4 ದಿನ ಏನು 5ನೇ ದಿನ ನಾವು ನಾಟಕ ಮಾಡ್ಬೇಕ್ರಿ, 4 ದಿನ ಶಾಲೆಗೆ ಬರಲಿಲ್ಲ ಅವನು. ಮುಂದೆ ಹೆಂಗ್ರಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಕಾಗ್ತದೆ ಹುಡುಗ ಅಂತಂದಾಗ ಆ ಹುಡುಗ ನಿಜವಾಗಿ ಜ್ವರ ಬಂದರು, ಮನಸ್ಸು ಹೆಚ್ಕೊಂಡ. ಮುಂದಿನ ಸಲ ಅವಾಗ ಪ್ರಧಾನ ಪಾತ್ರ ಕೊಟ್ಟಿವಿ. ಅವಾಗ ಆ ಹುಡುಗ ಬಹಳ ಸಂತೋಷದಿಂದ ಪಾತ್ರವನ್ನು ಮಾಡಿದ. ಅಂದ್ರೆ ಏನದ, ನಾ ಮಾಡಿದ ತಪ್ಪಿಗೆ ನನಗಿದು ಶಿಕ್ಷೆ ಆಯ್ತು, ನಾನು ಸರಿಯಾಗಿ ಶಾಲೆಗೆ ಹೋಗಿದ್ರೆ ನನಗೆ ಪ್ರಧಾನವಾದಂಥ ಪಾತ್ರ ಸಿಗ್ತಿತ್ತು ಅನ್ನುವಂಥ ಮೌಲ್ಯವನ್ನು ನಾವು ಕೊಟ್ಟಿವಿ. ಅವನೇನು ಬಡಿಲಿಲ್ಲ, ದಂಡಿಸಲಿಲ್ಲ, ಏನೂ ಮಾಡಲಿಲ್ಲ. ಮುಂದಿನ ವರ್ಷ ಎಲ್ಲಕ್ಕಿಂತ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಂಡ ಆ ಹುಡುಗ. ಸ್ವಾತಂತ್ರ್ಯ ದಿನಾಚರಣೆಗೆ ಅದು ಆಂಗ್ಲರದು ಮತ್ತು ಕಿತ್ತೂರಾಣಿ ಚೆನ್ನಮ್ಮಂದದು ನಾಟಕ ಮಾಡಿಸ್ತಿದ್ರು. ಯಾರ ಮುಂದಾಳತ್ವ ತಗೋತಿದ್ದಾರೆ ಜಾಸ್ತಿ? ಸಾಮಾನ್ಯವಾಗಿ ಎಲ್ಲ ಗಂಡು ಹುಡುಗರು, ಎಲ್ಲ ಹೆಣ್ಣು ಹುಡುಗರು. ಈಗ KGID ಒಳಗೆ ಇದ್ದಾಳೆ ಹುಡುಗಿ, KGID ಆಫೀಸ್ದಾಗ ಇದ್ದಾಳೆ. ಓಕೆ. ನಿಮ್ಮ ಸೊಳೆಬಾವಿ ಒಳಗೆ ಇದ್ದಾಳೆ. ನಮ್ಮ ಶಿಷ್ಯಳನ ಹಾಡಿನೊಳಗೆ ಎತ್ತಿದ ಕೈ ಇತ್ತು. ಬಹಳ ಅಂದ್ರೆ ಬಹಳ ಆಸಕ್ತಿಯಿಂದ ಭಾಗವಹಿಸಿ ಎಲ್ಲ ಹಾಡುಗಳನ್ನು ಕಲಿತಿದ್ವಿ, ಅದನ್ನು ಪ್ರದರ್ಶನ ಮಾಡ್ತಿದ್ಲು. ಎತ್ತರದ ಧ್ವನಿ ಒಳಗನು ಬೇಸೂರು ಆಗ್ತಿದ್ದಿಲ್ಲ ಹುಡುಗಿದು. ಇವತ್ತಿಗೂ ಅದನ್ನು ನೆನೆಸ್ತಾಳೆ. ತಾರಮ್ಮಯ್ಯ ಯದುಕುಲ ವಾರಿಧಿ ಚಂದ್ರಮನ ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು. ಅದನ್ನು ಎಲ್ಲೆಲ್ಲಿ ನಾವು ಹೋಗೇವಿ ಅಲ್ಲಲ್ಲೆಲ್ಲ ಮಕ್ಕಳು ಈ ಹಾಡುಗಳನ್ನು ಕಲಿತಿದ್ರು. ಕಲಿತು ಅದನ್ನು ನಮಗೆ ಒಪ್ಪಿಸ್ತಿದ್ರು. ನಾವು ಹೇಳಿದ್ದನ್ನು 100ಕ್ಕೆ 100 ಮಕ್ಕಳು ಕಲಿತಾರಂತಂದ್ರೆ ಅದು ನಮ್ಗೆ ಒಪ್ಪಿಸ್ದಂಗೆ ಅವರು. ಹೀಗಾಗಿ ನಾವು ಬಹಳ ಆಸಕ್ತಿಯಿಂದ ಮಕ್ಕಳಿಗೆ ಅವ್ರ ಎದುರಿಗೆ ಆತ್ಮವಿಶ್ವಾಸದಿಂದ ನಿಲ್ಲುವಂಥ ವೇದಿಕೆಯನ್ನು ಮಕ್ಕಳೇ ನಮಗೆ ನಿರ್ಮಾಣ ಮಾಡಿಕೊಡ್ತಿದ್ರು. ನಿಮ್ದೊಂದು ಫೇವ್ರೇಟ್ ಹಾಡು ನನಗೆ ಗೊತ್ತಿರೋ ಹಂಗೆ ಮೂರೇ ಮೂರು ದಿನದ ಸಂತೆ ಹಾಡು ಹೇಳ್ಬೋದು ಸರ್ ಅದು? ನಾ ಎಂದರೆ ನರಕ ಸಮಾನ, ಗರುವಿನ ಮಾತೊಂದ ಬಿಡಬೇಕು, ಗುರುವಿನ ಹೊರತು ಯಾರಿಲ್ಲೆಂದು ಚರಣಕ ಚಿತ್ತ ಇಡಬೇಕು, ಚರಣಕ ಚಿತ್ತ ಇಡಬೇಕು. ನೆರೆಮನೆ ಹೆಣ್ಣು ಮನೆಗೆ ಬಂದರೆ ತಾಯಿ ಸಮಾನ ಅನ್ನಬೇಕು, 3 ಕಾಸಿನ ಝೋಪಡಿಯೊಳಗ ಗುಜರಾಣಿ ಮಾಡಿ ಹೋಗಬೇಕು. ನಾ ಎಂದರೆ ನರಕ ಸಮಾನ ಈ ಹಾಡು. ಆಮೇಲೆ ಇನ್ನೊಂದು ನಿಮ್ದು ಚೈತ್ರ, ಇದೊಂದು ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ, 3 ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ, ಸೇರುವರೆಲ್ಲ ಈ ಮಣ್ಣ. ಎಷ್ಟು ಚಂದ ಹುಡುಗರು ಭಾಳ ಮಜಾ ಮಾಡ್ತಿದ್ರು. ಆ್ಯಕ್ಚುಲಿ ಈಗೂನು ಎಲ್ಲರೂ ದೋಸ್ತೆಲ್ಲ ಕೂಡ ಇವನ್ನೆಲ್ಲ ನೆನಪು ಮಾಡ್ಕೋತೇವ್ರಿ. ವಿಜ್ಞಾನ ಗೀತೆ ಅಂತ ಹೇಳಿ ನಮಗೊಂದು ಚೈತ್ರ ಚಿಗುರು ಅಂತ ಹೇಳಿ ತರಬೇತಿ ಕೊಟ್ಟಿದ್ರು. ಆ ತರಬೇತಿ ಒಳಗೆ ಹಾಡು ಕೊಟ್ಟಿದ್ರು. ಒಟ್ಟಾರೆ ನಿಮಗೊಂದು ಮಾತು ಹೇಳ್ಬೇಕಂದ್ರೆ, ತರಬೇತಿ ಒಳಗೆ ಕೊಟ್ಟಿರತಕ್ಕಂಥ ಎಲ್ಲ ಅಂಶಗಳನ್ನು ನಾವು ತರಗತಿ ಕೊಠಡಿ ಒಳಗೆ ಎಲ್ಲಿ ತನಕ ಒಯ್ಯುವುದಿಲ್ಲ, ಆ ತರಬೇತಿ ವ್ಯರ್ಥ. ಅದಕ್ಕಾಗಿ ಎಲ್ಲ ಶಿಕ್ಷಕರು ತರಬೇತಿಯಲ್ಲಿ ಪಡೆದಿರತಕ್ಕಂಥ ಎಲ್ಲ ಅಂಶಗಳನ್ನು ನಮ್ಮ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಕೆಲಸವನ್ನು ಎಲ್ಲಿ ಮಾಡ್ತಾರೆ ಅಲ್ಲಿ ಕಲಿಕೆ ಅನ್ನೋದು
ಯಾವಾಗಲೂ ಹಿಂದುಳಿದಿಲ್ಲ, ಅದು ಯಾವಾಗಲೂ ಮುಂದೆ ಹೋಗೇ ಹೋಗ್ತದೆ. ಈಗ ಶಿಕ್ಷಕ ಅಂದ್ಬಿಟ್ಟಿಗೆ ನಿಮ್ಮನ್ನು ಅನುಕರಣೆ ಮಾಡುವ ಒಂದು 100-200 ಹುಡುಗರು ನಿಮ್ಮ ಮುಂದೆ ಹಿಂದೆ ಮುಂದೆ ಇರ್ತಾರೆ. ಬಟ್ ಇನ್ನೊಂದು ಶಿಕ್ಷಕ ಅಂದ್ಬಿಟ್ಟಿಗೆ ಅವ್ರದ್ದು ಜೀವನ ಸರಳ ಹೋಗ್ತಿರೋದಿಲ್ಲ, ಅವ್ರದ್ದು ವೈಯಕ್ತಿಕ ಜೀವನದೊಳಗೆ ಏರುಪೇರುಗಳು ಆಗ್ತಿರ್ತಾವ್ರಿ. ಸೊ ನಿಮ್ಮ ಮನೆಯೊಳಗೆ ಏನೋ ಆಗಿದ್ರು ಅದನ್ನ ಮರೆತು ನೀವು 9 ಮತ್ತೆ ಸ್ಕೂಲಿಗೆ ಬರ್ಬೇಕಾಗ್ತದೆ. ಹೌದು ಹೌದು 9ರಿಂದ 4:30 ಮಟ್ಟ ನೀವು ಹುಡುಗರ ಜೊತೆ ಹುಡುಗರಾಗೆ ಇರಬೇಕು. ಮತ್ತೆ ಮನೆ ಬಂದ್ರೆ ಮತ್ತೆ ಮನೆ ಕೆಲಸ ಇರ್ತದೆ. ಹೌದು. ನಿಮಗೆ ಹೆಂಗ ಮನೆಯೊಳಗೆ ಏನಾರ ಆದಾಗ ನನ್ನ ಘಟನೆಯನ್ನು ನಾನು ಹೇಳಲೇಬೇಕು. ನನ್ನ 2ನೇ ಮಗ ನಿತ್ಯಾನಂದ ಸುಳೆಭಾವಿಗಿದ್ದಾಗ ಅವನಿಗೆ ಅಪಘಾತ ಆಯ್ತು, ತಲೆಗೆ ಪಟ್ಟಾಯ್ತು, ಕೇಲಿ ಒಳಗಿಟ್ಟಿದ್ದು. ನಾನು ವಿಚಾರ ಮಾಡಿದೆ, ನಾವೊಬ್ಬ ಶಿಕ್ಷಕನಾಗಿ ನನ್ನ ಮಗನ ಆರಾಮ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ. ಒಂದು ದೇವರು, 2ನೇದ್ದು ವೈದ್ಯರು. ಹೀಗಾಗಿ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಎಲ್ಲರ ಮನೆಯವರೆಲ್ಲ ಸಿಟ್ಟಿಗೆದ್ರು. ಮಗ ಕೇಲಿ ಒಳಗಿದ್ದಾನ, ನೀವು ಶಾಲೆಗೆ ಹೊಂಟೇನ, ಶಾಲೆಗೆನ ಹೋಗವನ ಅಂತ. ಶಾಲೆಗೆ ಹೋದೆ. ಈ ವಿಚಾರವನ್ನು ಮಕ್ಕಳಿಗೆ ಹೇಳಿದಾಗ ಎಲ್ಲ ಮಕ್ಕಳು 24 ತಾಸು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ತೀರಿ ಡಾಕ್ಟರ್. ಅವಾಗ ಎಲ್ಲ ಮಕ್ಕಳು ನನ್ನ ಮಗ ಆರಾಮಾಗಲಿ ಅಂತ ಹೇಳಿ ದೇವರ ಪೂಜೆ ಮಾಡಿದರು. ಆ ಹರಕೆಯಿಂದ, ಮಕ್ಕಳ ಹಾರೈಕೆಯಿಂದ ನನ್ನ ಮಗ 12 ತಾಸಿನೊಳಗೆ ಮಾತಾಡಿದ. ಅದಕ್ಕಾಗಿ ಆ ಕೊಡುಗೆಯನ್ನು ನನ್ನ ಮಕ್ಕಳಿಗೆ, ಸುಳೆಭಾವಿ ಮಕ್ಕಳಿಗೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಂಗೆ ಇನ್ನೂ ನೆನಪು 2006-2007 ಆಯುಷ್ ಹೌದು ಇಡೀ ಊರ್ಸು ಡ್ಯಾಮೋಗೆಲ್ಲ ಹೋಗಿ ಪೂಜೆ ಮಾಡಿಸೋದು. ಹೌದೌದು, ಎಲ್ಲ ಮಕ್ಕಳು ಮಾಡಿದ್ರು. ಮತ್ತೆ ಇನ್ನೊಂದು ಮನೆ ಒಳಗಿನ ಜಗಳ ಸ್ಕೂಲಿಗೆ ತರಕ್ ಆಗೋದಿಲ್ಲ. ನಿಮಗೆ ಕೆಲವೊಂದು ಮಾನಸಿಕವಾಗಿ ಅಷ್ಟು ಆಗಿಬಿಡ್ತಿರ್ತಾರ ಒಂದೊಂದ್ಸಲ. ಆದ್ರೂ ಹುಡುಗರ ಮುಂದೆ ನೀವು ತೋರೋಕ್ ನಡೆಯೋದಿಲ್ಲ. ಒಬ್ಬ ಶಿಕ್ಷಕನಾಗಿ ಅದಾಗ ನೀವಂತಲ್ಲ, ಒಬ್ಬ ಜನರಲ್ ಆಗಿ ಆ ಶಿಕ್ಷಕರನ್ನು ಒಳಗೆ ಯಾವ ಥರ ನುಂಕೋತಾರೆ ನೋವುಗಳನ್ನ? ಈಗ ನನ್ನೊಂದು ಎಂಥ ಘಟನೆಗಳು ಮನೆಯಲ್ಲಿ ಆದರೂ ಕೂಡ ಶಾಲೆಯಲ್ಲಿ ನನ್ನ 40 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಘಟನೆಯನ್ನು ಶಾಲೆಗೆ ತಗೊಳ್ಳಿಲ್ಲ, ಶಾಲೆಯ ವಿಷಯವನ್ನು ಮನೆಗೆ ತರಲಿಲ್ಲ. ಹೀಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕು ಅನ್ನತಕ್ಕಂಥ ತುಡಿತ ಇತ್ತು ಅಂತಂದ್ರೆ ಮನೆಯ ಯಾವ ಘಟನೆಯೂ ಕೂಡ ಶಾಲಾ ಜೀವನದಲ್ಲಿ ವ್ಯತ್ಯಯವನ್ನು ತರುವುದಿಲ್ಲ. ಬೇಕಾದಾಗಲಿ ಅದು ಇವತ್ತಿಗೆ ನಾವು ಪಾಠ ಪ್ರವಚನ ಮಾಡಿ, ನಮ್ಮ ತಂದೆ ತಾಯಿಗಳು ತೀರ್ಕೊಂಡಾಗಲಿ, ಏಕಕಾಲಕ್ಕೆ ತೀರ್ಕೊಂಡ್ರು. ಎಲ್ಲ ನಾನೊಬ್ಬ ಹಿರಿಯ ಮಗನಾಗಿ ತಂದೆ ತಾಯಿಗಳ ಎಲ್ಲ ಏನು ಉತ್ತರ ಕ್ರಿಯೆಯನ್ನು ಮಾಡಬೇಕು, ಆ ಉತ್ತರ ಕ್ರಿಯೆಯನ್ನು ಮಾಡಿ ನೇರವಾಗಿ ನಾನು ಇದಕ್ಕೆ ಹೋಗೇನ್ರಿ, ಶಾಲೆಗೆ ಹೋಗೇನಿ. ಕೆದ್ದೂರಾಗಿದ್ದಾಗ 87ರಾಗ ನಮ್ಮ ತಂದೆ ತಾಯಿಗಳು ತೀರ್ಕೊಂಡಾಗ 10ರಿಂದ 15 ದಿವಸ ರಜಾ ಹಾಕಿದ್ರಿ. ಅದನ್ನು ಮುಗಿಸಿ 16ನೇ ದಿವಸ ನಾನು ಶಾಲೆಗೆ ಹೋಗೇನೆ. ಎಲ್ಲವನ್ನು ಮರೆತು ಪಾಠ ಮಾಡಲಿಕ್ಕೆ, ಎಲ್ಲ ದುಃಖವನ್ನು ಮರಿಲಿಕ್ಕೆ ಒಂದು ಒಳ್ಳೆ ವೇದಿಕೆ ಶಿಕ್ಷಕರಿಗೆ ಅಂದ್ರೆ ಮಕ್ಕಳು. ಹೀಗಾಗಿ ನಮ್ಮ ಎಲ್ಲ ದುಃಖವನ್ನು ಮರಿಲಿಕ್ಕೆ ನಮ್ಮ ಮಕ್ಕಳು ನಮಗೆ ಒಳ್ಳೆಯ ವೇದಿಕೆಯನ್ನು ಒದಗಿಸಿಕೊಟ್ರು. ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆಯನ್ನು ಮಾಡಿಕೊಟ್ರು. ಆಮೇಲೆ ಒಟ್ಟಾರೆ ನಾವು ಮಾಡತಕ್ಕಂಥ ಪಾಠ ಏನದ, ರಾಷ್ಟ್ರದ ನಿರ್ಮಾಣ ಅಂತೇಳಿ ತಿಳ್ಕೊಂಡು ನಾವು ಪಾಠ ಮಾಡ್ತೀವಿ. ಬರೇ ಪಾಠ, ಪರೀಕ್ಷೆ, ಉತ್ತೀರ್ಣ ಇದಲ್ಲ. ಒಟ್ಟಾರೆ ಒಬ್ಬ ರಾಷ್ಟ್ರದ ನಾಯಕನನ್ನು ನಾನು ತಯಾರು ಮಾಡ್ತಾ ಇದ್ದೇನೆ, ರಾಷ್ಟ್ರದ ಶಿಲ್ಪಿಯನ್ನು ನಾನು ತಯಾರು ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಮಕ್ಕಳನ್ನು ನಾನು ನನ್ನ ದೇಶಕ್ಕೆ, ನಾನು ನನ್ನ ರಾಜ್ಯಕ್ಕೆ ಕೊಡುವಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಇಟ್ಟುಕೊಂಡು ಪ್ರತಿ ಪಾಠ ರಾಷ್ಟ್ರದ ನಿರ್ಮಾಣ. ಈಗ ಒಬ್ಬ ಶಿಕ್ಷಕ ಇರ್ತಾರಲ್ಲ ಸರ್, ಅವ್ರೇನು ಮಾಡ್ತಾರೆ ಅಂತಂದ್ರೆ ಹುಡುಗರಿಗೆ ತಮ್ಮ ಕನಸನ್ನು ಹುಡುಗರೊಳಗೆ ನೋಡಕ್ಕೆ ಬಯಸ್ತಾರೆ. ಅವ್ರು ಕಷ್ಟಪಡ್ತಾರೆ. ಹುಡುಗರು ಮಾಡಲಿ ಅಂದ್ರೆ ಅವ್ರು ಜಾಸ್ತಿ ಮಾಡ್ತಾರೆ. ಅದಕ್ಕೆ ಯಾವುದೋ ಒಂದು ಹುಡುಗ KS ಆಯ್ದ ಅಥವಾ ಯಾವುದೋ ಒಂದು ಚಲೋ ನೌಕರಿ ಮಾಡಕತ್ತ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಕತ್ತ, ನಿಮಗೆ ಖುಷಿ ಆಗ್ತದೆ ರೀ. ಅದೇ ಒಂದು ಸಲ ಏನಾಗ್ತದೆ, ಹುಡುಗರು ಏನೋ ಕೆಟ್ಟ ದಾರಿಗೆ ಹೋದಾಗ ನಿಮಗೆ ನೋವು ಆಗಿಬಿಡ್ತದೆ. ಸೊ ಆವಾಗ ನೀವು ಹುಡುಗರಿಗೆ ಬುದ್ಧಿ ಇರೋ ತಿಳ್ಕೋದಿಲ್ಲ. ನಿಮಗೆ ಎಷ್ಟು ನೋವು ಆಗ್ತದೆ, ನಾ ಕಲ್ಸಿದ ಹುಡುಗರು ಈ ಥರ ಮಾಡಕತ್ತಾರ ಅಂದಾಗ ನೋವು ಎಷ್ಟಾಗ್ತದೆ ರೀ? ಒಂದು ಶಾಲೆಯೊಳಗೆ ನಾನಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಗುಟ್ಕಾ ತಿಂತಿದ್ದ. ಅವನ ಹಲ್ಲುಗಳನ್ನು ನೋಡಿದರೆ ಬಹುಶಃ ಇವೇನೋ ಬೇಡವಾದಂತಹ ಪದಾರ್ಥವನ್ನು ಈತ ತಿಂತಾ ಇದ್ದಾನೆ, ಇವನ ಜೀವನ ತಾರುಣ್ಯದ ಒಳಗನ ಮೊಟಕಾಗಬಾರ್ದು ಅನ್ನುವಂಥ ಕಾಳಜಿ ಇಟ್ಟುಕೊಂಡು ಅವಾಗ ಹೇಳಿದೆ, ಇನ್ನು ಸಮಯ 10 ವರ್ಷದ ನೀನು ಸುಧಾರಣೆ ಆಗಲಿಕ್ಕೆ. ನೀನು ಗುಟ್ಕಾ ತಿಂದು ಬದುಕ್ತಿ, ಇಲ್ಲ ಇನ್ನು 10 ವರ್ಷದಾಗ ಒಂದು ದೊಡ್ಡ ಆಪರೇಷನ್ ನಿನಗೆ ಆಗೋದದ, ಅದಕ್ಕಾಗಿ ನೀನು ಗುಟ್ಕಾ ತಿನ್ನೋದು ಬಿಡಬೇಕು ಅಂತ ನಾವು ಬಿಡ್ಲಿಲ್ರಿ. ಸರಿಯಾಗಿ 10 ವರ್ಷಕ್ಕೆ ಕೇಲಿ ಒಳಗೆ ಅವನ ಆಪರೇಷನ್ ಆತ. ಅವಾಗ ಅವನ ಜೊತೆಗಿದ್ದಂಥ ಹುಡುಗರು ನನಗೆ ಗೊತ್ತಿದ್ದಿಲ್ರಿ. ಜಾತ್ರೆಗೆ ಬಂದ್ರೆ ಮುತ್ತಾಳ್ಕ ಗುರುಗಳ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡಬೇಕು ಏನು, ಮತ್ತು ಇಂಥ ಹುಡುಗಂದ್ರಿ ಅವನ ಹೆಸರು ಹೇಳೋದಿಲ್ಲ ಪಾಪ.
ಆಪ್ರೇಷನ್ ಆತ್ರಿ ಅಂದ್ರೆ ಅವ ಇದನ್ನದು ಮಾಡ್ತಿದ್ದ ಅವ ಏನಂತ ಕೇಳ್ಕೊಳ್ಳಿ ಹೌದು ಅಂತಂದ್ರಿ ನೀವು ಆಗ ಹೇಳ್ತೀರಿ ಸರ್ 10 ವರ್ಷದಾಗ ನೀವು ಬದಲಾವಣೆ ಆಗಲಿಲ್ಲ ಅಂದ್ರೆ ಇನ್ನು 10 ವರ್ಷದಾಗ ನಿಮ್ದು ಆಪ್ರೇಷನ್ ಆಗ್ತದೆ ಅಂತಂದಿದ್ರಿ ಆ ಪ್ರಕಾರ ಇವತ್ತು ಕೇಲಿ ಒಳಗೆ ಅವ ಅಡ್ಮಿಟ್ ಆಗ್ಯಾನ್ರಿ ಸರ್ ಅವನದು ಆಪ್ರೇಷನ್ ಆಯ್ತು ಅಂತ ಹೇಳಿ ಒಟ್ಟಾರೆ ಉದ್ದೇಶ ಏನಂತಂದ್ರಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳಷ್ಟಾದರೂ ನಮ್ಮ ಎದುರಿಗೆ ಇರತಕ್ಕಂಥ ಶಾಲಾ ಮಕ್ಕಳನ್ನು ಪ್ರೀತಿಸಬೇಕು ಅಂತಕ್ಕಂಥದ್ದು ಒಂದು ಇದ್ರಿ ಅವರು ಸದೃಢಕಾಯರಾಗಬೇಕು ಒಳ್ಳೆ ಮನಸ್ಸುಳ್ಳವರಾಗಬೇಕು ಬುದ್ಧಿಶಾಲಿಗಳಾಗಬೇಕು ರಾಷ್ಟ್ರದ ಸಂಪತ್ತಾಗಬೇಕು ಅಂದಾಗ ನಾವು ಮಾಡಿದ ಕೆಲಸ ಸಾರ್ಥಕ ಆಗ್ತದೆ. ಈಗ ಅಂಗುಲಿ ಮಾಲನ ಒಂದು ಕಥೆ ಅದಲ್ಲ ಬುದ್ಧನ ಸ್ಪರ್ಶದಿಂದ ಅವನ ಜೀವನ ಚೇಂಜ್ ಆಗಿಬಿಡ್ತದೆ. ವಾಲ್ಮೀಕಿ ಅವರ ಒಂದು ರಾಮಾಯಣ ಬರೀಬೇಕಂತ ಕುಂತಾಗ ಅವ್ರ ಜೀವನ ಚೇಂಜ್ ಆಗಿಬಿಡ್ತದೆ. ಹಂಗೆ ಎಷ್ಟೋ ಜನ ಹುಡುಗರು ನೀವು ನೋಡಿರ್ಬೋದು ಏನೋ ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಯಾರೋ ಒಂದು ಹೇಳಿ 4-5 ಮಾತು ಕೇಳಿ ಅವ್ರ ಜೀವನ ಚೇಂಜ್ ಆಗಿಬಿಟ್ಟಿರ್ತಾರೆ ಬದಲಾವಣೆ ಆಗ್ತದೆ. ಅಂತ ಹುಡುಗರು ಯಾರು ನೆನಪದಾರೆ ನಿಮ್ಮನ್ನು ಬಂದು ಭೇಟಿಯಾಗಿ ಸರ್ ನೀವು ಅವತ್ತು ಹಂಗೆ ಅಂದಿದ್ದಕ್ಕೆ ನಂಗೆ ಹಿಂಗೆ ಆಗ್ಯದ ಅಂತ ಹೇಳಿದವರು ಭಾಳ ಹುಡುಗರು ಬಂದರು ಪ್ರತಿ ಊರಿಂದ ಬಂದರು. ಉದಾಹರಣೆ ಹರಳಕಟ್ಟಿ ಒಳಗೆ ಒಂದು ಹುಡುಗಿತ್ತು. ಆ ಹುಡುಗ ಏನು ಮಾಡ್ತಿದ್ದನು ತಂದೆ ತಾಯಿಗಳು ಅವನನ್ನು ಕರ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಮದುವೆ ನಿಬ್ಬಣ ಏನೋ ಇದ್ರೂ ಕೂಡ ಕರ್ಕೊಂಡು ಹೋಗೇ ಬಿಡು. ಅವಾಗ ನಾನು ಹಿರಿಯರನ್ನ ಕರ್ಕೊಂಡು ಅವ್ರ ಮನೆಗೆ ಹೋದ. ಈ ಹುಡುಗ ಒಳ್ಳೆ ಭವಿಷ್ಯದ ಈ ಭವಿಷ್ಯವನ್ನು ತಂದೆ ತಾಯಿಗಳೇ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಇವನು ನೀವು ಶಾಲೆಗೆ ಬರಬೇಕು ಅಂತಂದಾಗ ಆ ಮಗು ಮುರಾರ್ಜಿ ದೇಸಾಯಿಗೆ ಸೆಲೆಕ್ಟ್ ಆದ. ಆಮೇಲೆ ಆ ಹುಡುಗ ಇವತ್ತು ಒಳ್ಳೆ ಉನ್ನತ ವ್ಯಾಸಂಗವನ್ನು ಮಾಡಿ ಒಳ್ಳೆ ನೌಕರಿ ಒಳಗಿದ್ದಾನ್ರಿ. ಇವತ್ತಿಗೂ ಅವ್ರು ಫೋನ್ ಮಾಡಿ ಹಚ್ತಾರೆ ಸರ್ ನೀವು ಹೇಳಿದ್ದು ಸರಿ BL ಪಾಟೀಲ್ ಅಂತ ಹೇಳಿ ಅವ್ರು ಇವತ್ತಿಗೂ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿಮ್ಮ ಶಾಲಾ ಮಕ್ಕಳು ನಿಮ್ಮನ್ನು ನೆನೆಸ್ತಾರೆ ಕಟ್ಟಿ ಮೇಲೆ ಕೂತಾಗ ನಿಮ್ಮ ಹೆಸರು ಇಂಥವ್ರು ಅಂದರು ಅಂತ ಹೇಳಿ ಫೋನ್ ಮಾಡ್ತಾರೆ. ಸರ್ ಈಗ ಪ್ರತಿಯೊಬ್ಬರು ಜೀವನದಾಗ ಏನೋ ತಪ್ಪು ಮಾಡಿರ್ತಾರೆ. ನೀವು ಯಾವ ತಪ್ಪು ಮಾಡಿದಾರೆ ಅಂತ ನಿಮಗೆ ಅನಿಸ್ತದೆ? ಶೈಕ್ಷಣಿಕ ಜೀವನದೊಳಗೆ ಅಥವಾ ನಿಮ್ಮ ಜೀವನದೊಳಗೆ ಯಾವ ತಪ್ಪು ಮಾಡಿ? ನನ್ನ ವೈಯಕ್ತಿಕ ಜೀವನದಾಗ ನಾವು ಒಂದೇ ಒಂದು ತಪ್ಪು ಮಾಡಿಲ್ಲ ಅಂತೇಳಿ ಎದೆ ತಟ್ಟಿ ಹೇಳೋದು. ನನ್ನ ಗೆಳೆಯರು ಕೂಡ ಹೇಳ್ತಾರೆ. ಆಗ ನನಗಂತಿದ್ರು ಅವರು ಏನಪ್ಪ ನಿನ್ನ ನೀತಿ ನಿಯಮಗಳನ್ನು ನೀವು ಒಟ್ಟ ಬಿಡೋದಿಲ್ಲಲ್ಲ ಅಂತೇಳಿ ಅದನ್ನು ಇವತ್ತಿನವರೆಗೂ ಪಾಲಿಸ್ಕೊತ ಬಂದೇನೆ. ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆಯ ಮಗನಾಗಿ, ಗುರುಗಳಿಗೆ ಒಳ್ಳೆಯ ಶಿಷ್ಯನಾಗಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಕನಾಗಿ ನಾನು ಇವತ್ತು ಏನು ಇದ್ದಿದ್ದೇನೆ. ಅದರಿಂದ ನಮ್ಮ ಅಧಿಕಾರಿಗಳು ಕೂಡ ಇಂಥ ಕೆಲಸ ನಂದು ಆಗಿಲ್ಲ ಅಂತ ನಾ ಆಫೀಸ್ಗೆ ಹೋಗಿಲ್ಲ 40 ವರ್ಷದಾಗ. ಯಾವ BO ಆಫೀಸ್ಗೆ ಹೋಗಲಿಲ್ಲ, ಯಾವ ಆಫೀಸ್ಗೆ ಹೋಗಲಿಲ್ಲ. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಒಂದನೇದು ದೈವ, ಎರಡನೇದು ಮಕ್ಕಳ ಹರಕೆ. ನಂದೇನೂ ಅಲ್ಲ, ಮಕ್ಕಳ ಹರಕೆ ನನ್ನ ಮೇಲೆ ಇವತ್ತಿಗೂ ಅದು ನನ್ನ ಕಾಪಾಡ್ತದೆ ಅಂತ ಹೇಳಿ ನಾನು ಒಬ್ಬ ಶಿಕ್ಷಕನಾಗಿ ತಪ್ಪು ಮಾಡಿದವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬಾರ್ದು ಏನು ಅನಿಸ್ತದೆ ನಿಮಗೆ? ಮಕ್ಕಳಿಗೆ ಅಥವಾ ಈ ಜೀವನದೊಳಗೆ ಯಾರೋ ತಪ್ಪು ಮಾಡಿದ್ರೆ ಇನ್ನೊಂದು ಚಾನ್ಸ್ ಕೊಡಬೇಕು. ಅವರಿಗೆ ತಿಳಿ ಹೇಳಿ ತಿದ್ದಿ ಸರಿದಾರಿಗೆ ಬರಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಮತ್ತೊಂದು ಅವಕಾಶವನ್ನು ಕೊಟ್ಟು ಅವನು ಉದ್ಧಾರ ಮಾಡಬೇಕು. ಉದ್ಧಾರದ ಹೆದ್ದಾರಿಯನ್ನು ತೋರಿಸ್ಬೇಕು. ಈಗ ಕಾರ್ಯಕ್ರಮ ಮುಗಿಸ್ಬೇಕಂತಂದ್ರಿ ನೀವು ಎಷ್ಟು ಮಾತಾಡಿದ್ವಲ್ಲ ನಾವ್ರಿ, ನಿಮ್ಗೆ ಯಾವ ಥರ ಏನು ಅನ್ಸತ್ತದ ರೀ? ಭಾಳ ಖುಷಿ ಆಯ್ತು. ನನ್ನ ಹಿಂದಿನ ಜೀವನವನ್ನು ಮೆಲುಕು ಹಾಕಲಿಕ್ಕೆ, ಗೆಳೆಯರನ್ನು ನೆನೆಸ್ಲಿಕ್ಕೆ, ಘಟನೆಗಳನ್ನು ಸ್ಮರಿಸಲಿಕ್ಕೆ ಎಲ್ಲ ಅವಕಾಶ ಆಯಿತು. ಅಂಥ ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು. ಈಗ ಕೊನೆಯದಾಗಿ ಒಂದ್ಸಲ ರೀ ನಿಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಿಮ್ಮ ಗೆಳೆಯರಾಗಿರ್ಬೋದು ಅವ್ರಿಗೆ ವಿಡಿಯೋ ಮೂಲಕ ಏನು ಹೇಳ್ತಾರೆ ನೀವು? ಒಂದನೇದ್ದು ಯಾವ ಕುಟುಂಬದೊಳಗೆ ನೀವು ಹುಟ್ಟಿದ್ದೀರಿ ಆ ಕುಟುಂಬದ ಸಂಪ್ರದಾಯವನ್ನು ಪಾಲಿಸ್ರಿ. ಎರಡನೇದ್ದು ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಆಮೇಲೆ ನೀವು ಸಮೀಪದ ಪ್ರಾಥಮಿಕ ಶಾಲೆಗೆ ಪುನಃ ಭೇಟಿಯಾಗಿ ಅಲ್ಲಿ ಏನು ಕೊರತೆ ಅದ ಆ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡಿರಿ. ಪ್ರಾಮಾಣಿಕವಾದಂಥ ನಾಗರಿಕರಾಗ್ರಿ. ರಾಷ್ಟ್ರದ ಸೇವೆಯನ್ನು ನಿಷ್ಠೆಯನ್ನು ಮಾಡ್ತಕ್ಕಂಥ ಮಕ್ಕಳಾಗಲಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ಥ್ಯಾಂಕ್ಸ್.